ನನ್ನ ಹೆಸರು ಶಶಿ. ನೀನು ನನ್ನ ಹೆಂಡತಿಯಾಗಿ ಪೂರ್ತಿ 10 ದಿನಗಳ ಕಾಲ ನನ್ನ ಜೊತೆ ಕಳೆಯಬೇಕಾಗಿದೆ. ನಿನ್ನ ತಂಗಿಯ ಚಿಕಿತ್ಸೆಯ ಸಂಪೂರ್ಣ ವೆಚ್ಚವನ್ನು ನಾನು ಭರಿಸುತ್ತೇನೆ. ನನ್ನ ಈ ಮಾತನ್ನು ಕೇಳಿ ಆ ಮುಗ್ಧ ಹುಡುಗಿ ಕಲ್ಲಾಗಿ ಕುಳಿತಿದ್ದಳು. ಅವಳ ಕಣ್ಣುಗಳು ಮುಚ್ಚಿದ್ದವು. ಅವಳು ಅಳುತ್ತಾ ತಾನು ಒಬ್ಬ ವಿಧವೆ ಎಂದು ಹೇಳಿದಳು. ನಾನು ನಗುತ್ತಾ, ಈ ಮದುವೆ ಕೇವಲ ತೋರಿಕೆಗಾಗಿ ಮಾತ್ರ ಇರುತ್ತದೆ, ಇಲ್ಲದಿದ್ದರೆ ನನಗೆ ನಿನ್ನಲ್ಲಿ ಯಾವುದೇ ಆಸಕ್ತಿಯಿಲ್ಲ ಎಂದು ಹೇಳಿದೆ. ನನ್ನ ಈ ಷರತ್ತಿಗೆ ಆ ಹುಡುಗಿ ಅನಿವಾರ್ಯವಾಗಿ ಒಪ್ಪಿಕೊಂಡಳು. ಮರುದಿನವೇ ನಾವಿಬ್ಬರೂ ಮದುವೆಯಾದೆವು. ಆದರೆ 2 ದಿನಗಳ ನಂತರ ನಾನು ಯಾವುದೋ ಕೆಲಸದ ನಿಮಿತ್ತ ಕೋಣೆಗೆ ಬಂದಾಗ ಆ ಹುಡುಗಿ ಕಣ್ಣು ಮುಚ್ಚಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡುತ್ತಿರುವುದನ್ನು ನೋಡಿದೆ. ಮೊದಲ ಬಾರಿಗೆ ಅವಳು ಪ್ರಾರ್ಥನೆ ಮಾಡುವುದನ್ನು ನೋಡಿ ನನಗೆ ಯಾಕೋ ಅವಳ ಮೇಲೆ ಪ್ರೀತಿ ಎನಿಸಿತು. ನನ್ನ ಹೆಜ್ಜೆಗಳು ಹಿಂದಕ್ಕೆ ಸರಿದವು. ನಾನು ಮುಗುಳ್ನಗುತ್ತಾ ಇಂಟರೆಸ್ಟಿಂಗ್ ಎಂದು ಹೇಳಿದೆ, ಏಕೆಂದರೆ ಪ್ರಾರ್ಥನೆ ಮಾಡುವಾಗ ಅವಳು ಇನ್ನೂ ಸುಂದರವಾಗಿ ಕಾಣುತ್ತಿದ್ದಳು. ನನ್ನ ತಂದೆಯ ಕೊನೆಯ ಮಾತುಗಳು ಇಂದಿಗೂ ನನ್ನ ಕಿವಿಯಲ್ಲಿ ಗುಣಗುತ್ತಿವೆ. ಅವರು ಆಸ್ಪತ್ರೆಯ ಹಾಸಿಗೆಯ ಮೇಲೆ ಮಲಗಿದ್ದರೂ ದುರ್ಬಲ ಸ್ಥಿತಿಯಲ್ಲಿ ಉಸಿರಾಡುತ್ತಿದ್ದರು. ಅವರು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು, ಶಿವ, ಶಶಿ, ನೀನು 10 ದಿನಗಳಲ್ಲಿ ಮದುವೆಯಾಗದಿದ್ದರೆ ನಾನು ನನ್ನ ಮನೆ ಮತ್ತು ಆಸ್ತಿಯಲ್ಲಿ ನಿನಗೆ ಏನನ್ನೂ ನೀಡುವುದಿಲ್ಲ ಎಂದು ಹೇಳಿದ್ದರು. ಬದಲಾಗಿ ಎಲ್ಲವನ್ನೂ ಅನಾಥಾಶ್ರಮಕ್ಕೆ ಬರೆದುಬಿಡುತ್ತೇನೆ ಎಂದರು. ನಾನು ಮೌನವಾಗಿದ್ದೆ. ಬಾಯಿ ಮುಚ್ಚಿಕೊಂಡು ತಲೆ ತಗ್ಗಿಸಿದೆ. ನಾನು ಚಿಕ್ಕಂದಿನಿಂದಲೂ ನನ್ನ ತಂದೆಯನ್ನು ಬಲ್ಲೆ. ಅವರು ಹೇಳಿದ ಪ್ರತಿಯೊಂದು ಮಾತು ಕಲ್ಲಿನ ಮೇಲಿನ ಗೆರೆಯಂತಿತ್ತು. ಅವರ ಪ್ರತಿಯೊಂದು ನಿರ್ಧಾರವೂ ಪಕ್ಕಾ ಆಗಿರುತ್ತಿತ್ತು. ಆದರೆ ಅವರ ಈ ನಿರ್ಧಾರವು ನನ್ನನ್ನು ಅಂತಹ ಸರಪಳಿಯಿಂದ ಬಂಧಿಸುತ್ತಿತ್ತು. ಅದರ ಕೀಲಿ ಕೈ ನನ್ನ ಬಳಿ ಇರಲೇ ಇಲ್ಲ. ನಾನು ಹೊರಗೆ ಬಂದು ಸಿಗರೇಟ್ ಹಚ್ಚಿದೆ ಮತ್ತು ಜೇಬಿನಿಂದ ಮೊಬೈಲ್ ತೆಗೆದೆ. ನಾನು ಪೂಜಾಗೆ ಫೋನ್ ಮಾಡಿದೆ. ಅದೇ ಪೂಜಾ, ಅವಳೊಂದಿಗೆ ಕಳೆದ ವರ್ಷವಷ್ಟೇ ನನ್ನ ನಿಶ್ಚಿತಾರ್ಥವಾಗಿತ್ತು. ನನ್ನ ಕಾಲೇಜು ಸ್ನೇಹಿತೆ ಮತ್ತು ನನ್ನ ಮೊದಲ ಪ್ರೀತಿ. ನಾವಿಬ್ಬರೂ ಒಟ್ಟಿಗೆ 100 ಕನಸುಗಳನ್ನು ಕಂಡಿದ್ದೆವು. ನಮ್ಮಿಬ್ಬರ ಕನಸುಗಳು ಬಹಳ ದೊಡ್ಡದಾಗಿದ್ದವು. ನಾನು ಅವಳಿಗೆ ಫೋನ್ ಮಾಡಿದಾಗ ರಿಂಗ್ ಆಗುತ್ತಿತ್ತು. 2ನೇ ರಿಂಗ್ಗೆ ಅವಳು ಫೋನ್ ರಿಸೀವ್ ಮಾಡಿದಳು. ಅವಳ ದನಿ ಬಂತು, ಹಲೋ ಶಶಿ, ಏನಾಯ್ತು? ನಿನ್ನ ತಂದೆಯ ಆರೋಗ್ಯ ಹೇಗಿದೆ ಎಂದು ಕೇಳಿದಳು. ನಾನು, ಪೂಜಾ, ನಾನು ನಿನ್ನೊಂದಿಗೆ ತುರ್ತಾಗಿ ಮಾತನಾಡಬೇಕು. ಈಗಲೇ, ಈ ಕ್ಷಣವೇ ನಾನು ನಿನ್ನನ್ನು ಮದುವೆಯಾಗಬೇಕು. ಕೇವಲ 8 ರಿಂದ 10 ದಿನಗಳ ಒಳಗೆ. ಇದು ನನ್ನ ತಂದೆಯ ಉಯಿಲು, ವಾಯ್ಲ್ ಎಂದು ಹೇಳಿದೆ. ಒಂದು ಕ್ಷಣದವರೆಗೆ ಮರುಬದಿಯಿಂದ ಮೌನ ಆವರಿಸಿತು. ನಂತರ ಸ್ವಲ್ಪ ಸಮಯದ ನಂತರ ನಗುವ ಸದ್ದು ಕೇಳಿಸಿತು. ಪೂಜಾ ನಗುತ್ತಾ, ಶಶಿ, ಈ ನಾಟಕ ಮಾಡುವುದನ್ನು ಬಿಡು. ನಾನು ನಾಳೆ ಆಸ್ಟ್ರೇಲಿಯಾಗೆ ಹೋಗುತ್ತಿದ್ದೇನೆ. 1 ವಾರದ ನಂತರ ಬರುತ್ತೇನೆ. ಆಗ ಆರಾಮವಾಗಿ ಮದುವೆಯಾಗೋಣ ಎಂದಳು. ಆಸ್ತಿಯದೇನಿದೆ? ನೀನು ನಿಮ್ಮಪ್ಪನ ಒಬ್ಬನೇ ಮಗ, ಎಲ್ಲವೂ ನಿನಗೇ ಸಿಗುತ್ತದೆ ಎಂದಳು. ನಾನು ಕಠಿಣ ಸ್ವರದಲ್ಲಿ, ನಿನಗೇನು ಹುಚ್ಚು ಹಿಡಿದಿದೆಯೇ? ನನ್ನ ಮಾತನ್ನು ಸೀರಿಯಸ್ ಆಗಿ ಏಕೆ ತೆಗೆದುಕೊಳ್ಳುತ್ತಿಲ್ಲ? ನಾನು ತಮಾಷೆ ಮಾಡುತ್ತಿಲ್ಲ ಎಂದು ಹೇಳಿದೆ. ಒಂದು ವೇಳೆ 8 ರಿಂದ 10 ದಿನಗಳಲ್ಲಿ ನಮ್ಮ ಮದುವೆ ಆಗದಿದ್ದರೆ ಎಲ್ಲವೂ ಮುಗಿದು ಹೋಗುತ್ತದೆ ಎಂದು ನಾನು ಹೇಳಿದೆ. ಅದಕ್ಕೆ ಅವಳು, ಹಾಗಾದರೆ ನನ್ನೊಂದಿಗೆ ಮದುವೆಯಾಗುವುದು ಅವಶ್ಯಕವೇ? ನಿನಗೆ ಇಷ್ಟು ಆತುರದಲ್ಲಿ ಮದುವೆಯಾಗಬೇಕೆಂದರೆ ಬೇರೆ ಯಾರನ್ನಾದರೂ ಮದುವೆಯಾಗು ಎಂದಳು. 8 ರಿಂದ 10 ದಿನಗಳ ಮಟ್ಟಿಗೆ ತೋರಿಕೆಗಾಗಿ ಯಾರನ್ನಾದರೂ ಮದುವೆಯಾಗು. ನನಗೆ ಹೇಗೂ ಇಂತಹ ತಮಾಷೆಗಳೆಂದರೆ ಇಷ್ಟವಿಲ್ಲ. ನಾನು ಇಂತಹ ಗೊಂದಲದಲ್ಲಿ ಬೀಳಲು ಬಯಸುವುದಿಲ್ಲ ಎಂದು ಹೇಳಿ ಅವಳು ಫೋನ್ ಕಟ್ ಮಾಡಿದಳು. ನಾನು ಮೊಬೈಲ್ ನೋಡುತ್ತಾ ದೀರ್ಘವಾಗಿ ಉಸಿರು ಬಿಟ್ಟೆ. ನನ್ನ ತಂದೆಯ ಉಯಿಲು ಇದೆ ಎಂದು ಅವಳಿಗೆ ತಿಳಿದಿತ್ತು. ಆದರೂ ಅವಳು ನಿರಾಕರಿಸಿದಳು. ಬಹುಶಃ ನಾನು ತಮಾಷೆ ಮಾಡುತ್ತಿದ್ದೇನೆ ಎಂದು ಅವಳಿಗೆ ಅನಿಸಿರಬಹುದು. ಅಥವಾ ನಾನು ಅವಳಿಲ್ಲದೆ ಏನೂ ಮಾಡಲಾರೆ ಎಂದು ಅವಳು ನಂಬಿರಬಹುದು. ಆದರೆ ನಾನು ಏನು ಬೇಕಾದರೂ ಮಾಡಬಲ್ಲವನಾಗಿದ್ದೆ. ಆ ಸಮಯದಲ್ಲಿ ಪರಿಸ್ಥಿತಿ ಹಾಗೆ ಬಂದಿತ್ತು ಮತ್ತು ನಾನು ಅದನ್ನು ಮಾಡಿಯೇ ಬಿಟ್ಟೆ. ಆ ಸಂಜೆ ನಾನು ಕಾನೂನುಬದ್ಧವಾಗಿ ವಕೀಲರೊಂದಿಗೆ ಮಾತನಾಡಿ ಅವರು ಒಂದು ಕಾಂಟ್ರಾಕ್ಟ್ ಒಪ್ಪಂದ ಪೇಪರ್ ತಯಾರಿಸಲು ಹೇಳಿದೆ. ಅದರಲ್ಲಿ ವಿಚ್ಛೇದನದ ಪೇಪರ್ಗಳು ಇರಬೇಕಿತ್ತು. 10 ದಿನಗಳ ಮದುವೆ ಕೇವಲ 10 ದಿನಗಳಿಗಾಗಿ. ಇದರ ನಂತರ ನಾನು ಯಾರೊಂದಿಗೆ ಮದುವೆಯಾಗುತ್ತೇನೋ ಅವಳು ಏನು ಬೇಕಾದರೂ ಮಾಡಬಹುದು. ವಿಚ್ಛೇದನ ಪಡೆಯಬಹುದು ಅಥವಾ ದೂರವಾಗಬಹುದು. ಆದರೆ ನನ್ನ ಉದ್ದೇಶ ಕೇವಲ ನನ್ನ ತಂದೆಯ ಉಯಿಲನ್ನು ಪೂರೈಸುವುದು ಮಾತ್ರವಾಗಿತ್ತು. ಆದರೆ ಸಮಸ್ಯೆ ಏನೆಂದರೆ ಅಂತಹ ಷರತ್ತಿಗೆ ಯಾವ ಹುಡುಗಿ ಒಪ್ಪುತ್ತಾಳೆ? ಕೇವಲ 8 ರಿಂದ 10 ದಿನಗಳಿಗಾಗಿ ನನ್ನನ್ನು ಮದುವೆಯಾಗಲು ಯಾವ ಹುಡುಗಿ ತಯಾರಾಗುತ್ತಾಳೆ? ನಾನು ಒಂದು ಕಂಪನಿಯನ್ನು ಸಂಪರ್ಕಿಸಿದೆ. ಅವರು ಮದುವೆಯಾಗದ ಅಥವಾ ಅಸಹಾಯಕ ಸ್ಥಿತಿಯಲ್ಲಿರುವ ಜನರಿಗೆ ಸಂಬಂಧಗಳನ್ನು ಏರ್ಪಡಿಸುವುದಾಗಿ ಹೇಳಿಕೊಂಡಿದ್ದರು.
ಮರುದಿನ ಬೆಳಿಗ್ಗೆ ನಾನೇ ನನ್ನ ಮದುವೆಯ ಶೇರ್ವಾನಿಯನ್ನು ಆಯ್ಕೆ ಮಾಡಿದೆ. ಅಲ್ಲಿ ಯಾವುದೇ ತೋರಿಕೆ ಇರಲಿಲ್ಲ. ಅದು ಕೇವಲ ಒಂದು ಸಂಪ್ರದಾಯವಾಗಿತ್ತು. ಅದರಲ್ಲಿ ನಾನು ವರನಾಗಿದ್ದೆ ಮತ್ತು ಕೇವಲ ಕೆಲವು ದಿನಗಳಿಗಾಗಿ ಮದುವೆಯಾಗುತ್ತಿದ್ದೆ. ಆದರೆ ಒಳಗೊಳಗೆ ಒಂದು ವಿಚಿತ್ರವಾದ ಗೊಂದಲವಿತ್ತು. ಆ ಗೊಂದಲವು ಆಸೆಯೂ ಆಗಿರಲಿಲ್ಲ, ಪ್ರೀತಿಯೂ ಆಗಿರಲಿಲ್ಲ. ಅದು ಕೇವಲ ಜವಾಬ್ದಾರಿಯ ಭಾರವಾಗಿತ್ತು. ಅದನ್ನು ನಾನೇ ನನ್ನ ಹೆಗಲ ಮೇಲೆ ಹಾಕಿಕೊಂಡಿದ್ದೆ. ಅಂತಿಮವಾಗಿ ವಧುವಿನ ವ್ಯವಸ್ಥೆ ಆಯಿತು. ಗಾಡಿಯಲ್ಲಿ ಕುಳಿತ ತಕ್ಷಣ ನನಗೆ ಕರೆ ಬಂತು. ವಕೀಲರು ಎಲ್ಲಾ ಕಾಗದಪತ್ರಗಳು ತಯಾರಾಗಿವೆ. ನೀವು ಯಾವಾಗ ಬೇಕಾದರೂ ರಿಜಿಸ್ಟ್ರಾರ್ ಆಫೀಸ್ಗೆ ಬಂದು ಕೋರ್ಟ್ ಮ್ಯಾರೇಜ್ ಮಾಡಿಕೊಳ್ಳಬಹುದು ಎಂದರು. ನಾನು ದೀರ್ಘವಾಗಿ ಉಸಿರು ಬಿಟ್ಟು ಸರಿ, ನಾನು ಬರುತ್ತಿದ್ದೇನೆ ಎಂದು ಹೇಳಿದೆ. ಮದುವೆ ಯಾವುದೇ ದೇವಸ್ಥಾನ, ಮದುವೆ ಹಾಲ್ ಅಥವಾ ಮನೆಯಲ್ಲಿ ನಡೆಯಲಿಲ್ಲ. ಬದಲಿಗೆ ಅದು ಕೋರ್ಟ್ ಮ್ಯಾರೇಜ್ ಆಗಿತ್ತು. ಇದು ನನ್ನ ಇಚ್ಛೆಯಾಗಿತ್ತು. ಹಳೆಯ ಗೆಸ್ಟ್ ಹೌಸ್, ಕಡಿಮೆ ಬೆಳಕು, ಸಾಕ್ಷಿಗಳು ಇರಬೇಕೆಂದು ಅಂದುಕೊಂಡಿದ್ದೆ. ಆದರೆ ಹಾಗಾಗಲಿಲ್ಲ. ನಾನು ರಿಜಿಸ್ಟ್ರಾರ್ ಆಫೀಸ್ಗೆ ಹೋಗಿಯೇ ಮದುವೆಯಾಗಬೇಕಾಯಿತು. ಅಲ್ಲಿ ನಾನು ಅವಳನ್ನು ಮೊದಲ ಬಾರಿಗೆ ನೋಡಿದೆ. ಅವಳು ಸಣಕಲು ದೇಹದ, ಬಿಳಿ ಮೈಬಣ್ಣದ ಮತ್ತು ಉದ್ದನೆಯ ಕೂದಲಿನ ಹುಡುಗಿಯಾಗಿದ್ದಳು. ಅವಳು ನೀಲಿ ಮತ್ತು ಗುಲಾಬಿ ಬಣ್ಣದ ಸೀರೆ ಧರಿಸಿದ್ದಳು. ದುಪ್ಪಟ್ಟ ಅವಳ ಭುಜಗಳನ್ನು ಮುಚ್ಚಿತ್ತು. ಕೈಗಳಲ್ಲಿ ಮೆಹಂದಿ ಇರಲಿಲ್ಲ, ಮುಖದ ಮೇಲೆ ಮೇಕಪ್ ಇರಲಿಲ್ಲ ಮತ್ತು ಕಣ್ಣುಗಳಲ್ಲಿ ಯಾವುದೇ ಸಂತೋಷವಿರಲಿಲ್ಲ. ಆದರೆ ಇಷ್ಟೆಲ್ಲದರ ಹೊರತಾಗಿಯೂ ಅವಳ ನಡವಳಿಕೆಯಲ್ಲಿ ಒಂದು ಸ್ಥಿರತೆ ಇತ್ತು. ಎಲ್ಲವನ್ನೂ ಸೋತರೂ ತನ್ನತನವನ್ನು ಸೋಲದವಳಂತೆ ಅವಳು ಕಾಣುತ್ತಿದ್ದಳು. ನಾನು ಅವಳಿಂದ ದೃಷ್ಟಿ ಬೇರೆಡೆಗೆ ತಿರುಗಿಸಿದೆ. ನನ್ನ ಎದೆಯಲ್ಲಿ ಏನೋ ಉರಿಯುವಂತೆ ಭಾಸವಾಯಿತು, ಆದರೆ ತಕ್ಷಣವೇ ಆರಿಹೋಯಿತು. ನನ್ನ 4 ಸ್ನೇಹಿತರು ಸಾಕ್ಷಿಗಳಾದರು. ಮೊದಲು ಅವಳು ಪೇಪರ್ಗಳ ಮೇಲೆ ಸಹಿ ಮಾಡಲು ಪೆನ್ ಕೈಗೆ ತೆಗೆದುಕೊಂಡಳು. ಅವಳ ಕೈಗಳು ನಡುಗುತ್ತಿದ್ದವು. ನಂತರ ಪೆನ್ ನನಗೆ ನೀಡಲಾಯಿತು. ನಾನು ಸಹಿ ಮಾಡಿದೆ. ಮದುವೆ ಮುಗಿದ ನಂತರ ಕಾಗದಪತ್ರಗಳನ್ನು ನಾನೇ ಇಟ್ಟುಕೊಂಡೆ. ಎಲ್ಲವೂ ಎಷ್ಟು ಮೌನವಾಗಿ ನಡೆಯಿತೆಂದರೆ ನಮ್ಮಿಬ್ಬರ ನಡುವೆ ಸಂಬಂಧ ಕೂಡುತ್ತಿಲ್ಲ, ಬದಲಿಗೆ ಮುರಿದು ಹೋಗುತ್ತಿದೆ ಎನ್ನುವಂತಿತ್ತು. ಮದುವೆಯಾದ ತಕ್ಷಣ ನಾನು ಹೊರಗೆ ಬಂದು ಮೊಬೈಲ್ ತೆಗೆದು ಆಸ್ಪತ್ರೆಗೆ ಫೋನ್ ಮಾಡಿದೆ. ಅಂಜಲಿಯ ತಂಗಿಯ ಚಿಕಿತ್ಸೆ ಶುರು ಮಾಡಿಸಬೇಕಿತ್ತು. ನಾನು ಕೊಟ್ಟ ಮಾತಿನಿಂದ ಹಿಂದೆ ಸರಿಯುವವನಲ್ಲ. ಫೋನ್ನಲ್ಲಿ ಡಾಕ್ಟರ್ ಜೊತೆ ಮಾತನಾಡಿದೆ. ಮಗುವಿನ ಹೆಸರು ಪೂನಂ. ಫೈಲ್ ರೆಡಿ ಮಾಡಿಡಿ. ಇಂದೇ ನಿಮ್ಮ ಆಸ್ಪತ್ರೆಯಲ್ಲಿ ಅವಳನ್ನು ಅಡ್ಮಿಟ್ ಮಾಡುತ್ತಿದ್ದೇನೆ ಎಂದು ಹೇಳಿದೆ. ಅತ್ತ ಕಡೆ ಅಂಜಲಿಯನ್ನು ಕೆಲಸದಾಕೆ ನನ್ನ ಮನೆಯ ಗೆಸ್ಟ್ ರೂಮ್ಗೆ ತಲುಪಿಸಿದಳು. ಅವಳನ್ನು ನಾನು ಒಂಟಿಯಾಗಿ ಇರಿಸಲು ಬಯಸಿದ್ದೆ. ಹಾಗಾಗಿ ಅವಳಿಗೆ ಉದ್ದೇಶಪೂರ್ವಕವಾಗಿಯೇ ಮನೆಯ ಪ್ರತ್ಯೇಕ ಭಾಗವನ್ನು ನೀಡಿದೆ. ಏಕೆಂದರೆ ನಾನು ಹೇಳಿದಂತೆ ಇದು ಕೇವಲ ತೋರಿಕೆಯ ಮದುವೆಯಾಗಿತ್ತು. ಮಧ್ಯಾಹ್ನದ ಸಮಯದಲ್ಲಿ ಅಂಜಲಿ ಊಟ ಮಾಡುತ್ತಿರಲಿಲ್ಲ. ಕೆಲಸದಾಕೆ ಬಂದು ಮಾಲೀಕರೇ, ಆ ಹುಡುಗಿ ಏನೂ ತಿನ್ನುತ್ತಿಲ್ಲ, ಬರೀ ಪೂಜೆ ಮಾಡುತ್ತಿದ್ದಾಳೆ ಎಂದು ಹೇಳಿದಳು. ನಾನು ಬಿಟ್ಟು ಬಿಡು, ಅವಳ ಜೊತೆ ಹಠ ಮಾಡುವ ಅಗತ್ಯವಿಲ್ಲ. ಇಲ್ಲಿಯ ನಿಯಮಗಳೇನು ಎಂದು ಅವಳೇ 8 ರಿಂದ 10 ದಿನಗಳಲ್ಲಿ ಕಲಿಯುತ್ತಾಳೆ ಎಂದೆ. ಆ ರಾತ್ರಿ ನಾನು ನನ್ನ ಕೋಣೆಯಲ್ಲಿದ್ದೆ. ಫೈಲ್ಗಳಲ್ಲಿ ಮುಳುಗಿದ್ದೆ. ಆದರೆ ಅಂಜಲಿಯ ತಂದೆ ತಾಯಿಯ ಬಗ್ಗೆ ನನಗೆ ಏನೂ ತಿಳಿದಿಲ್ಲ ಎಂದು ನನ್ನ ಗಮನಕ್ಕೆ ಬಂತು. ಅವಳು ಅವರ ಬಗ್ಗೆ ಪ್ರಸ್ತಾಪಿಸಲು ಇಲ್ಲ, ತಾಯಿಯೂ ಇರಲಿಲ್ಲ. ಕೇವಲ ಒಬ್ಬ ತಂಗಿ ಪೂನಂ ಇದ್ದಳು. ಅವಳು ಕೂಡ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಳು. ಇದನ್ನು ನೋಡಿದರೆ ಈ ಹುಡುಗಿ ಯಾವುದೋ ದೊಡ್ಡ ನರಕದಿಂದ ಬಂದವಳಂತೆ ಕಾಣುತ್ತಿತ್ತು. ಆದರೆ ಮತ್ತೆ ನಾನೇ ನನಗೆ ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ. ಈ ವಿಷಯಕ್ಕೂ ನನಗೂ ಏನು ಸಂಬಂಧ? ಅವಳ ಕುಟುಂಬದ ಬಗ್ಗೆ, ಅವಳ ವೈಯಕ್ತಿಕ ಜೀವನದ ಬಗ್ಗೆ ನನಗೇನಾಗಬೇಕು? ಇದು ಕೇವಲ ಒಂದು ವ್ಯಾಪಾರ ಅಷ್ಟೇ. ನನಗೆ ಅವಳ ಜೀವನದ ಬಗ್ಗೆ ಯಾವುದೇ ಕಾಳಜಿ ಇರಬಾರದು. ಹಾಗೆಯೇ ಅವಳಿಗೂ ನನ್ನ ಜೀವನದ ಬಗ್ಗೆ ಯಾವುದೇ ಕಾಳಜಿ ಇರಬಾರದು. ಮರುದಿನ ಬೆಳಿಗ್ಗೆ ನಾನು ತಿಂಡಿಯ ಟೇಬಲ್ ಮೇಲಿದ್ದೆ. ಟೇಬಲ್ ಮೇಲೆ ಒಂದು ಪತ್ರವಿತ್ತು. ಅದರಲ್ಲಿ ಶಶಿಜಿ, ನಮ್ಮಿಬ್ಬರ ಮದುವೆಯಾಗಿದೆ. ನಮ್ಮಿಬ್ಬರ ಮದುವೆ ಕಾನೂನುಬದ್ಧವಾಗಿದೆ. ದೇವರು ನಮ್ಮ ಸಾಕ್ಷಿ. ನಾನು ನನ್ನ ದೇವರಿಗೆ ತುಂಬಾ ಪ್ರಾರ್ಥಿಸುತ್ತೇನೆ ಮತ್ತು ಆತನಿಗೆ ಆಭಾರಿಯಾಗಿದ್ದೇನೆ. ಆತ ನನಗೆ ನಿಮ್ಮಂತಹ ಸಂಗಾತಿಯನ್ನು ನೀಡಿದನು ಎಂದು ಬರೆದಿತ್ತು. ಅವಳ ಆ ಪತ್ರವನ್ನು ಓದಿ ನಾನು ಆಶ್ಚರ್ಯಚಕಿತನಾದೆ. ಅವಳು ಈ ಮದುವೆಯ ಬಗ್ಗೆ ತುಂಬಾ ಗಂಭೀರವಾಗಿದ್ದಾಳೆ ಎಂದು ಅದು ನನಗೆ ಸ್ಪಷ್ಟವಾಗಿ ಹೇಳುತ್ತಿತ್ತು. ಅವಳು ಇದನ್ನು ಕಾಂಟ್ರಾಕ್ಟ್ ಮದುವೆ ಎಂದು ಭಾವಿಸುತ್ತಿಲ್ಲ ಎಂದು ತಿಳಿಯಿತು. ನಾನು ಆ ಕಾಗದವನ್ನು, ಅಂದರೆ ಆ ಪತ್ರವನ್ನು ಜೇಬಿನಲ್ಲಿ ಇಟ್ಟುಕೊಂಡೆ. ಏಕೋ ಗೊತ್ತಿಲ್ಲ, 3ನೇ ದಿನ ನಾನು ಆಸ್ಪತ್ರೆಗೆ ಹೋಗಿ ಅಂಜಲಿಯ ತಂಗಿ ಪೂನಂಳನ್ನು ಭೇಟಿಯಾದೆ. ಅವಳು ತುಂಬಾ ಅಶಕ್ತಳಾಗಿದ್ದಳು, ಚಿಕ್ಕ ವಯಸ್ಸಿನವಳು. ಆದರೆ ನನ್ನನ್ನು ನೋಡಿ ನಗುವಾಗ ನನಗೆ ಖುಷಿಯಾಯಿತು. ನಾನು ನಿಮ್ಮ ಅಕ್ಕ ತುಂಬಾ ಧೈರ್ಯಶಾಲಿ ಎಂದು ಹೇಳಿದೆ. ಅವಳು ನನ್ನನ್ನು ಕೇವಲ ನೀವು ನನ್ನ ಭಾವ ಜೀಜು ಅಲ್ವಾ ಎಂದು ಕೇಳಿದಳು.
ನಾನು ನಗುತ್ತಾ ಹೌದು, ಕೆಲ ದಿನಗಳ ಮಟ್ಟಿಗೆ ಎಂದು ಹೇಳಿದೆ. ಸ್ವಲ್ಪ ಹೊತ್ತು ಅವಳ ಹತ್ತಿರ ಕುಳಿತು ಮಾತನಾಡಿದೆ. ನಂತರ ಮತ್ತೆ ಮನೆಗೆ ಬಂದೆ. ತಡರಾತ್ರಿ ನಾನು ನನ್ನ ಬಾಲ್ಕನಿಗೆ ಹೋದೆ. ಅಲ್ಲಿಂದ ಹೊರಬರುವಾಗ ಅಂಜಲಿಯ ಕೋಣೆಯ ಕಿಟಕಿ ತೆರೆದಿತ್ತು. ಅಲ್ಲಿಂದ ಬೆಳಕು ಬರುತ್ತಿತ್ತು. ಅವಳು ಏನು ಮಾಡುತ್ತಿದ್ದಾಳೆ ಎಂದು ಹೋಗಿ ನೋಡಬೇಕು ಎನಿಸಿತು. ಆದರೆ ನನ್ನನ್ನು ನಾನೇ ತಡೆದುಕೊಂಡೆ. ಹಲವು ದಿನಗಳು ಕಳೆದವು. ಅವಳು ಅದೇ ರೀತಿ ಮೌನವಾಗಿ ತನ್ನ ಕೋಣೆಯಲ್ಲಿ ಇರುತ್ತಿದ್ದಳು. ಅವಳು ಎಂದು ಕೋಣೆಯಿಂದ ಹೊರಗೆ ಬರಲಿಲ್ಲ. ನಾನು ಅವಳ ಮುಖವನ್ನು ಕೋರ್ಟ್ ಮ್ಯಾರೇಜ್ ದಿನದಂದು ಮೊದಲ ಬಾರಿಗೆ ನೋಡಿದ್ದೆ. ಅದರ ನಂತರ ಇಲ್ಲಿಯವರೆಗೆ ನಾವಿಬ್ಬರೂ ಎದುರಾಗಿರಲಿಲ್ಲ. ನಾನು ಯಾವಾಗಲೂ ನನ್ನ ಆಫೀಸ್, ಆಸ್ಪತ್ರೆ, ಫೋನ್ ಕರೆಗಳು ಮತ್ತು ರಾತ್ರಿಯ ಒಂಟಿತನದಲ್ಲಿ ಮುಳುಗಿದ್ದೆ. ನಾವು ಒಂದೇ ಸೂರಿನಡಿ ವಾಸಿಸುತ್ತಿದ್ದೆವು. ಆದರೆ ಒಬ್ಬರಿಗೊಬ್ಬರು ತುಂಬಾ ಭಿನ್ನವಾಗಿದ್ದೆವು. ನಮ್ಮಿಬ್ಬರ ನಡುವೆ ಮಾತೂ ಆಗಿರಲಿಲ್ಲ. ನಾನು ಬೇಕಂತಲೇ ಈ ಅಂತರವನ್ನು ಕಾಯ್ದುಕೊಂಡಿದ್ದೆ. ಯಾವುದೇ ಆಜ್ಞೆಯ ಅಗತ್ಯವಿರಲಿಲ್ಲ. ಯಾವುದೇ ಕಾರಣವೂ ಬೇಕಿರಲಿಲ್ಲ. ಈ 10 ದಿನಗಳು ವೇಗವಾಗಿ ಕಳೆದು ಹೋಗಲಿ ಎಂದು ನಾನು ಬಯಸುತ್ತಿದ್ದೆ. ನೆರಳು ಜೊತೆಗಿದ್ದರೂ ಯಾವ ಶಬ್ದವೂ ಇಲ್ಲದಂತೆ ಇರಬೇಕು ಎಂದುಕೊಂಡೆ. 3ನೇ ದಿನ ಬೆಳಿಗ್ಗೆ ತಿಂಡಿಯ ಸಮಯದಲ್ಲಿ ಕೆಲಸದಾಕೆ ನನಗೆ ಹೇಳಿದಳು, ಅಂಜಲಿ ಮೇಡಂ ಬೇಗ ಏಳುತ್ತಾರೆ. ತಮ್ಮ ಕೋಣೆಯಲ್ಲಿ ಪ್ರಾರ್ಥನೆ ಮಾಡುತ್ತಾರೆ. ಏನನ್ನೂ ಕೇಳುವುದಿಲ್ಲ. ಕೇವಲ ಚಿಕ್ಕ ಪುಟ್ಟ ವಿಷಯಗಳಿಗೂ ಧನ್ಯವಾದ ಹೇಳುತ್ತಿರುತ್ತಾರೆ. ನನ್ನ ದೃಷ್ಟಿಪತ್ರಿಕೆಯ ಮೇಲಿತ್ತು. ಆದರೆ ಅವಳ ಮಾತುಗಳು ನನ್ನ ಮನಸ್ಸಿನಲ್ಲಿ ಅಚ್ಚೊತ್ತಿದವು. ಅವಳು ಕೇವಲ ಧನ್ಯವಾದವನ್ನೇ ಹೇಳುತ್ತಾಳೆ ಎಂದು. ತಂಗಿಯ ಚಿಕಿತ್ಸೆಗಾಗಿ ತನ್ನ ಜೀವನವನ್ನೇ ಪಣಕ್ಕಿಟ್ಟ ಹುಡುಗಿ, ನಾನು ನನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಂಡ ಹುಡುಗಿ, ದೇವರಿಗೂ ಆಭಾರಿಯಾಗಿದ್ದಾಳೆ ಮತ್ತು ಧನ್ಯವಾದ ಹೇಳುತ್ತಾಳೆ. ಈ ವಿಷಯ ನನ್ನ ಸಿದ್ಧಾಂತಗಳಿಗೆ ಹೊಂದಿಕೆಯಾಗುತ್ತಿರಲಿಲ್ಲ. ಅದೇ ದಿನ ಸಂಜೆ ನಾನು ಆಫೀಸ್ನಿಂದ ಬೇಗನೆ ಮನೆಗೆ ಬಂದೆ. ಮಳೆ ಜೋರಾಗಿ ಸುರಿಯುತ್ತಿತ್ತು. ಆಕಾಶದಲ್ಲಿ ಮೋಘಗಳ ಘರ್ಜನೆ ಇತ್ತು. ಇಂದು ಮನೆಯ ಪರಿಸ್ಥಿತಿ ಏನೋ ಬದಲಾದಂತೆ ನನಗೆ ಇದ್ದಕ್ಕಿದ್ದಂತೆ ಅನಿಸಿತು. ಏನೋ ನನ್ನನ್ನು ಎಳೆಯುತ್ತಿತ್ತು. ಕೋಣೆಯ ಮೌನ ಮತ್ತು ಕೂಗು ಬರುವ ಮುನ್ನದ ಕ್ಷಣದಂತೆ ಅದು ಭಾಸವಾಯಿತು. ಕೋಟನ್ನು ಕಳಚುತ್ತಾ ನಾನು ಬಾಲ್ಕನಿಯ ಕಡೆಗೆ ಹೋದೆ. ಅವಳ ಕೋಣೆಯ ಕಿಟಕಿಯಿಂದ ಅಲ್ಪ ಬೆಳಕು ಬರುತ್ತಿತ್ತು. ಅವಳ ಕೋಣೆಯ ಬಾಗಿಲು ತೆರೆದಿತ್ತು. ನಾನು ನಿಧಾನವಾಗಿ ಒಳಗೆ ಹೋದೆ. ನನ್ನ ಹೆಜ್ಜೆಗಳನ್ನು ನಿಲ್ಲಿಸಿದೆ. ಅವಳು ಕೈ ಜೋಡಿಸಿ ಪ್ರಾರ್ಥನೆ ಮಾಡುತ್ತಿದ್ದಳು. ಅವಳಿಂದ ಯಾವುದೇ ಶಬ್ದ ಬರುತ್ತಿರಲಿಲ್ಲ. ಅವಳು ಸಂಪೂರ್ಣ ಮೌನವಾಗಿ ಕುಳಿತಿದ್ದಳು. ಅವಳ ಕಣ್ಣುಗಳು ಮುಚ್ಚಿದ್ದವು ಮತ್ತು ಕೈಗಳು ಜೋಡಿಸಲ್ಪಟ್ಟಿದ್ದವು. ನಾನು ಮೊದಲ ಬಾರಿಗೆ ಅವಳ ಮುಖವನ್ನು ಸರಿಯಾಗಿ ನೋಡಿದೆ. ನೇರ, ಸರಳ ಮತ್ತು ಸುಂದರ. ಚಂದ್ರನಂತಲ್ಲ, ಏಕೆಂದರೆ ಚಂದ್ರನಲ್ಲಿ ಕಲೆ ಇರುತ್ತದೆ. ಅವಳ ಮುಖದಲ್ಲಿ ಯಾವುದೇ ಕಲೆ ಇರಲಿಲ್ಲ. ಒಂದು ನೆಮ್ಮದಿ ಇತ್ತು. ನಾನು ಸ್ವಲ್ಪ ಸಮಯದವರೆಗೆ ಹಾಗೆಯೇ ನಿಂತೆ. ನನ್ನ ಹೆಜ್ಜೆಗಳು ತಾವಾಗಿಯೇ ಹಿಂದಕ್ಕೆ ಸರಿದವು. ಯಾರೋ ನನ್ನ ನಡುವೆ ಅಡ್ಡಿಪಡಿಸಿದಂತೆ ಅನಿಸಿತು. ಮತ್ತು ಒಂದು ಕ್ಷಣ ನನ್ನ ತುಟಿಗಳ ಮೇಲೆ ನಗು ಮೂಡಿತು. ನಾನು ಇಂಟರೆಸ್ಟಿಂಗ್ ಎಂದು ಹೇಳಿ ಹಿಂದಿರುಗಿದೆ. ಮರುದಿನ ಸಂಜೆ ಕರೆಂಟ್ ಹೋಗಿತ್ತು. ಕೆಲಸದವರು ಗಲಿಬಿಲಿಗೊಂಡರು. ಜನರೇಟರ್ನಲ್ಲಿ ಏನೋ ಸಮಸ್ಯೆಯಾಗಿತ್ತು. ನಾನೇ ಟಾರ್ಚ್ ತೆಗೆದುಕೊಂಡು ಸಿಸ್ಟಮ್ ಚೆಕ್ ಮಾಡಲು ಹೋದೆ. ಹಿಂತಿರುಗುವಾಗ ನಾನು ಅವಳ ಕೋಣೆಯ ಮುಂದೆ ಹಾದು ಹೋದಾಗ ಒಳಗೆ ಕತ್ತಲೆಯಿತ್ತು. ಕೇವಲ ಕಿಟಕಿಯಿಂದ ಬರುತ್ತಿದ್ದ ಬೆಳದಿಂಗಳು ಒಳಗೆ ಹರಡುತ್ತಿತ್ತು. ನಾನು ಮೆಲ್ಲನೆ ಬಾಗಿಲು ತಟ್ಟಿದೆ. ಅವಳು ಯಾರು ಎಂದು ಕೇಳಿದಳು. ನಾನು ಕರೆಂಟ್ ಹೋಗಿದೆ. ಎಲ್ಲವೂ ಸರಿಯಾಗಿದೆಯಲ್ವಾ? ನಿನಗೆ ಏನೇ ತೊಂದರೆಯಿದ್ದರೂ ಹೇಳು ಎಂದೆ. ಅವಳು ಇಲ್ಲ, ಎಲ್ಲವೂ ಸರಿಯಾಗಿದೆ. ನಿಮಗೆ ಧನ್ಯವಾದಗಳು. ಬೆಳಕು ಯಾವಾಗಲೂ ಕತ್ತಲೆಯಲ್ಲಿ ದಾರಿ ಹುಡುಕಿಕೊಳ್ಳುತ್ತದೆ ಎಂದಳು. ಅವಳ ಈ ಉತ್ತರ ನನ್ನನ್ನು ಕೆಲವು ಕ್ಷಣಗಳ ಕಾಲ ನಿಲ್ಲಿಸಿತು. ನಾನು ಬಾಗಿಲು ತೆರೆಯಲಿಲ್ಲ. ಸುಮ್ಮನೆ ಹಿಂತಿರುಗಿ ಬಂದೆ. ದುಃಖದಲ್ಲೂ ಖುಷಿಯಾಗಿರುವ, ನೆಮ್ಮದಿಯಿಂದಿರುವ, ಯಾವುದೇ ದೂರು ನೀಡದ ಈ ಹುಡುಗಿ ಯಾರು ಎಂದು ಯೋಚಿಸುತ್ತಿದ್ದೆ. ಕತ್ತಲೆಯಲ್ಲೂ ಭರವಸೆಯ ಮಾತುಗಳನ್ನಾಡುವ ಮತ್ತು ಮೌನದಲ್ಲೂ ಮಾತನಾಡುವ ಇವಳು ಅಂತರಾಳದವರೆಗೂ ತಲುಪುತ್ತಾಳೆ. ಆ ರಾತ್ರಿ ನಾನು ಯಾವುದೇ ನಶೆ ಮಾಡಿರಲಿಲ್ಲ. ತಡರಾತ್ರಿ ನನ್ನ ಡೈರಿ ತೆಗೆದು ಅದರಲ್ಲಿ ಕೇವಲ ಒಂದು ಸಾಲು ಬರೆದೆ. ಈ ಹುಡುಗಿ ಸುಮ್ಮನಿರುತ್ತಾಳೆ. ಆದರೆ ಪ್ರತಿಕ್ಷಣವೂ ಏನನ್ನಾದರೂ ಹೇಳುತ್ತಾಳೆ. ಇವಳು ಎಲ್ಲಿಂದ ಬಂದಿದ್ದಾಳೆ? ಅವಳ ಮುಖ ಈಗ ನನ್ನ ಮನಸ್ಸಿನಲ್ಲಿ ಇಳಿದಿದೆ ಎಂದು ನನಗೆ ತಿಳಿದಿತ್ತು. ಅದು ಸರಳವಾಗಿತ್ತು, ಆದರೆ ತುಂಬಾ ಸುಂದರವಾಗಿತ್ತು. ತುಂಬಾ ವಿಶೇಷವಾಗಿತ್ತು. 3ನೇ ದಿನ ರಾತ್ರಿ ಕೆಲಸದಾಕೆ ಬಂದು, ಅಂಜಲಿ ಮೇಡಂ ಊಟಕ್ಕೆ ಕೇವಲ ಅನ್ನ ಮತ್ತು ಮೊಸರು ಕೇಳುತ್ತಿದ್ದಾರೆ, ಬೇರೇನೂ ಬೇಡವಂತೆ ಎಂದು ಹೇಳಿದಳು. ನಾನು ತಲೆ ಅಲ್ಲಾಡಿಸಿ, ಅವಳು ಕೇಳಿದ್ದನ್ನು ಕೊಟ್ಟುಬಿಡು, ಪ್ರಶ್ನೆ ಮಾಡಬೇಡ ಎಂದೆ. ಮರುದಿನ ನನ್ನ ಕೋಣೆಯ ಬಾಗಿಲಲ್ಲಿ ಒಂದು ಟ್ರೇ ಇಡಲಾಗಿತ್ತು. ಅದರಲ್ಲಿ ಚಹಾದ ಕಪ್ ಮತ್ತು ಒಂದು ಸಣ್ಣ ಬಟ್ಟಲಿನಲ್ಲಿ ಡ್ರೈ ಫ್ರೂಟ್ಸ್ ಇದ್ದವು. ಮತ್ತು ಒಂದು ಲಕೋಟೆ ಇತ್ತು. ಅದರೊಳಗೆ ಒಂದು ಪತ್ರವಿತ್ತು. ಅದರಲ್ಲಿ,
ನೀವು ನನ್ನನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದೀರಿ. ನಾನು ನಿಮಗೆ ಯಾರೋ ಅತಿಥಿಯಂತೆ ಕಾಣುತ್ತಿರಬಹುದು. ಆದರೆ ನಾನು ನಿಮ್ಮ ಹೆಂಡತಿ. ನನಗೂ ನಿಮ್ಮ ಬಗ್ಗೆ ಸ್ವಲ್ಪ ಜವಾಬ್ದಾರಿ ಇದೆ ಎಂದು ಬರೆದಿತ್ತು. ನನ್ನ ಮತ್ತು ಅವಳ ನಡುವೆ ನಾನು ಕಟ್ಟಿದ್ದ ಗೋಡೆ ಈಗ ದುರ್ಬಲವಾಗುತ್ತಿದೆ ಎಂದು ನನಗೆ ತಿಳಿಯಿತು. ರಾತ್ರಿ ಬಹಳ ತಡವಾಗಿತ್ತು. ನಾನು ನನ್ನ ಕೋಣೆಯಲ್ಲಿ ಕುಳಿತು ಫೈಲ್ಗಳಲ್ಲಿ ಮುಳುಗಿದ್ದೆ. ಆದರೆ ಮನಸ್ಸಿನಲ್ಲಿ ಅವಳೇ ತುಂಬಿದ್ದಳು. ಚಹಾ, ಆ ಪತ್ರ ಮತ್ತು ಆ ಮುಖ ಎಲ್ಲವೂ ಮನಸ್ಸಿನ ಗೋಡೆಗಳ ಮೇಲೆ ಅಂಟಿಕೊಂಡಂತೆ ಭಾಸವಾಯಿತು. ಮೊಬೈಲ್ನಲ್ಲಿ ಸಮಯ ನೋಡಿದರೆ ಮಧ್ಯರಾತ್ರಿ 2:30 ಆಗಿತ್ತು. ಏನೋ ಚಡಪಡಿಕೆ ಉಂಟಾಗುತ್ತಿತ್ತು. ಮನೆಯಲ್ಲಿ ನನ್ನ ಉಸಿರು ನಿಲ್ಲುತ್ತಿರುವಂತೆ ಅನಿಸುತ್ತಿತ್ತು. ನಾನು ಬಾಲ್ಕನಿಗೆ ಬಂದೆ. ಬೆಳಕು ಮಂದವಾಗಿತ್ತು. ನೀರು ಕುಡಿಯೋಣ ಎಂದು ಅಡುಗೆ ಮನೆಯ ಕಡೆಗೆ ಹೋದೆ. ಆಗ ಇದ್ದಕ್ಕಿದ್ದಂತೆ ಅಳುವ ಸದ್ದು ಕೇಳಿಸಿತು. ಮೆಲ್ಲನೆಯದಾದರೂ ಒಳಗೆ ನಡುಕ ಹುಟ್ಟಿಸುವಂತಿತ್ತು. ನಾನು ಬೆಚ್ಚಿಬಿದ್ದೆ. ಸದ್ದು ಕೋಣೆಯಿಂದ ಬರುತ್ತಿತ್ತು. ನಾನು ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಕೋಣೆಯ ಹತ್ತಿರ ಹೋದೆ. ಬಾಗಿಲು ಮುಚ್ಚಿರಲಿಲ್ಲ. ಸ್ವಲ್ಪ ತೆರೆದಿತ್ತು. ಒಳಗೆ ಇಣುಕಿ ನೋಡಿದೆ. ಅವಳು ನೆಲದ ಮೇಲೆ ಕುಳಿತು ತನ್ನ 2 ಮೊಣಕಾಲುಗಳನ್ನು ಎದೆಗೆ ಒರಗಿಸಿಕೊಂಡು ಅಳುತ್ತಿದ್ದಳು. ಅವಳ ತಲೆ ಬಾಗಿತು. ಮುಖವು ದುಪ್ಪಟ್ಟಾದಲ್ಲಿ ಮುಚ್ಚಿಹೋಗಿತ್ತು. ನಾನು ಸ್ವಲ್ಪ ಹೊತ್ತು ಬಾಗಿಲಲ್ಲೇ ನಿಂತೆ. ನಂತರ ಹಿಂಜರಿಯುತ್ತಲೇ ಒಳಗೆ ಹೋದೆ. ಏನೂ ಹೇಳದೆ ಅಡುಗೆ ಮನೆಯಿಂದ ತಂದಿದ್ದ ನೀರಿನ ಲೋಟವನ್ನು ಟೇಬಲ್ ಮೇಲೆ ಇಟ್ಟೆ. ಅವಳು ಬೆಚ್ಚಿಬಿದ್ದು ತಲೆ ಎತ್ತಿ ನನ್ನ ಕಡೆ ನೋಡಿದಳು. ಆದರೆ ಅವಳು ಏನೂ ಮಾತನಾಡಲಿಲ್ಲ. ನಾನು ಮೆಲ್ಲಗೆ ನೀರು ಕುಡಿ ಎಂದೆ. ಅವಳು ದೃಷ್ಟಿ ಕಸಿದುಕೊಂಡಳು. ಅವಳ ಕೈಗಳು ನಡುಗುತ್ತಿದ್ದವು. ಅವಳು ಲೋಟ ಹಿಡಿಯಲು ಪ್ರಯತ್ನಿಸಿದಳು. ಆದರೆ ಅವಳ ಕೈಗಳಲ್ಲಿ ಶಕ್ತಿ ಇರಲಿಲ್ಲ. ನಾನೇ ಮುಂದೆ ಹೋಗಿ ಲೋಟ ಹಿಡಿದೆ. ಅದನ್ನು ಅವಳ ಕೈಗೆ ಕೊಟ್ಟೆ. ಆ ಕ್ಷಣ ನನ್ನ ಕೈ ಅವಳ ಕೈಗೆ ತಗುಲಿತು. ತಣ್ಣನೆಯ ಕೈಗಳು, ಅದರಲ್ಲಿ ಜೀವವೇ ಇಲ್ಲವೇನೋ ಮಣ್ಣಿನಂತಿದ್ದವು. ನಾನು ತಕ್ಷಣ ನನ್ನ ಕೈ ಹಿಂತೆಗೆದುಕೊಂಡೆ. ಅವಳ ಸ್ಪರ್ಶ ನನ್ನ ಅಂತರಾಳದವರೆಗೂ ತಲುಪಿತು. ಹೊರಗೆ ನಾನು ಬೇರೆಯವರ ಕೈ ಹಿಡಿದಾಗ ಆ ಕೈ ಪೂರ್ಣವಾಗಿದೆ ಎಂದು ಅನಿಸುತ್ತಿತ್ತು. ಕೈಗಳ ನಡುವೆ ಹೊಸ ಸಂಬಂಧವಿದ್ದಂತೆ ಭಾಸವಾಗುತ್ತಿತ್ತು. ಆದರೆ ಮರುಕ್ಷಣವೇ ನಾನು ನನ್ನನ್ನೇ ಕೊಡವಿಕೊಂಡೆ. ಲೋಟವನ್ನು ಬಿಟ್ಟು ಹಿಂದಕ್ಕೆ ಸರಿದೆ ಮತ್ತು ಇದು ಕೇವಲ ಒಂದು ಒಪ್ಪಂದ, ಶಶಿ ಮರೆಯಬೇಡ ಎಂದು ಅಂದುಕೊಂಡೆ. ನಾನು ಮನಸ್ಸಿನಲ್ಲೇ ನನಗೆ ನೆನಪಿಸಿಕೊಂಡೆ. ನಾನು ಹಿಂದಿರುಗುವಾಗ ಅವಳು ಮೆಲ್ಲನೆಯ ದನಿಯಲ್ಲಿ, ಕೆಲವೊಮ್ಮೆ ಮನುಷ್ಯ ಕೇವಲ ಮೌನವಾಗಿರಲು ಬಯಸುತ್ತಾನೆ, ಏಕೆಂದರೆ ಶಬ್ದಗಳು ಸಾಲುವುದಿಲ್ಲ ಎಂದಳು. ನಾನು ನಿಂತೆ. ಅವಳ ಧ್ವನಿಯಲ್ಲಿ ಯಾವುದೇ ದೂರು ಇರಲಿಲ್ಲ. ನಾನು ತಿರುಗಿ ನೋಡಿದೆ. ಅವಳು ತನ್ನ ಕಣ್ಣೀರು ಒರೆಸಿಕೊಳ್ಳುತ್ತಿದ್ದಳು. ನಾನು ಏನಾದರೂ ಬೇಕಿದ್ದರೆ ಹೇಳು ಎಂದು ಹೇಳಿ ಕೋಣೆಯಿಂದ ಹೊರಬಂದೆ. ಮರುದಿನ ಸಂಜೆ ಡಾಕ್ಟರ್ ಫೋನ್ ಮಾಡಿ ಪೂನಂಳ ರಿಪೋರ್ಟ್ಸ್ ಉತ್ತಮವಾಗಿದೆ ಎಂದು ಹೇಳಿದರು. ನನಗೆ ಖುಷಿಯಾಯಿತು. ಆದರೆ ನಾನು ಯಾರಿಗಾಗಿ ಇಷ್ಟೆಲ್ಲ ಮಾಡುತ್ತಿದ್ದೆನೋ ಅವಳು ಮೌನದ ಗೋಡೆಗಳ ಹಿಂದೆ ಅಡಗಿಕೊಂಡಿದ್ದಳು. ನಾನು ಆಫೀಸ್ಗೆ ಹೋಗಲು ತಯಾರಾಗುತ್ತಿದ್ದೆ. ಆಗ ಹೊರಗೆ ಏನೋ ಗಲಾಟೆ ಕೇಳಿಸಿತು. ಕೆಲಸದವನು ಬಂದು, ಸರ್, ಹೊರಗೆ ಒಬ್ಬರು ಮೇಡಂ ಬಂದಿದ್ದಾರೆ. ನಿಮ್ಮ ನಿಶ್ಚಿತವಧು ಎಂದು ಹೇಳುತ್ತಿದ್ದಾರೆ. ಅವರ ಹೆಸರು ಪೂಜಾ ಭಟ್ ಎಂದನು. ನಾನು ಬೆಚ್ಚಿಬಿದ್ದೆ. ಅವಳು ಆಸ್ಟ್ರೇಲಿಯಾದಿಂದ ಬಂದಿದ್ದಳು. ನಾನು ಅವರನ್ನು ಡ್ರಾಯಿಂಗ್ ರೂಂನಲ್ಲಿ ಕೂಡಿಸು, ನಾನು ಬರುತ್ತೇನೆ ಎಂದೆ. ಬಾಗಿಲು ತೆರೆಯುತ್ತಿದ್ದಂತೆ ಅವಳು ಧಾಳಿ ಇಡುವ ರೀತಿಯಲ್ಲಿ ಒಳಗೆ ನುಗ್ಗಿದಳು. ಜೀನ್ಸ್ ಟಾಪ್, ಮುಖದ ಮೇಲೆ ಮೇಕಪ್ ಮತ್ತು ಧ್ವನಿಯಲ್ಲಿ ಕಟುತ್ವವಿತ್ತು. ಅವಳು, ನಿನ್ನನ್ನು ಮದುವೆಯಾದ ಆ ಹುಡುಗಿ ಯಾರು? ನನ್ನ ಜಾಗದಲ್ಲಿ ಅವಳೇಕೆ ಇದ್ದಾಳೆ ಎಂದು ಕೇಳಿದಳು. ನಾನು ಶಾಂತವಾಗಿ, ಪೂಜಾ ಕುಳಿತುಕೋ ಎಂದೆ. ಅವಳು, ಇಲ್ಲ, ನನಗೆ ಉತ್ತರ ಬೇಕು. ನೀನು ನಿಜವಾಗಿಯೂ ಮದುವೆಯಾದೆಯಾ? ನನಗೆ ಹೇಳದೆಯೇ ಎಂದು ಕಿರುಚಿದಳು. ನಾನು ನಿಟ್ಟುಸಿರು ಬಿಟ್ಟು, ನೀನು ನಿರಾಕರಿಸಿದ್ದೆ. ಅದಕ್ಕೆ ನಾನು ನಿರ್ಧಾರ ತೆಗೆದುಕೊಂಡೆ ಎಂದೆ. ಅವಳು, ಇದೆಲ್ಲ ಸುಳ್ಳು. ನಾನು ಕೇವಲ 2 ದಿನ ತಡವಾಗಿದ್ದೆ. ನಾನು ಬರದೇ ಇದ್ದುದಕ್ಕೆ ನೀನು ಬೇರೆ ಹುಡುಗಿಗೆ ನಿನ್ನ ಹೆಸರನ್ನು ಕೊಟ್ಟುಬಿಟ್ಟೆಯಾ ಎಂದಳು. ನಾನು, ನೀನು ತಡವಾಗಿ ಬಂದೆ, ಅವಳು ಸಮಯಕ್ಕೆ ಸರಿಯಾಗಿ ಬಂದಳು ಎಂದೆ. ಅವಳು ನಗುತ್ತಾ, ನೀನು ಅವಳನ್ನು ಹೆಂಡತಿ ಎಂದು ಕರೆಯಲು ಶುರುಮಾಡಿದ್ದೀಯಾ? ಇದು ಇನ್ನೂ ಕೇವಲ ಕಾಂಟ್ರಾಕ್ಟ್ ಅಷ್ಟೇ ಎಂದಳು. ನಾನು ದೃಷ್ಟಿ ತಿರುಗಿಸಿ, ಈ ಮದುವೆ ಒಂದು ಉದ್ದೇಶಕ್ಕಾಗಿ ನಡೆದಿದೆ, ಅದು ನಿನಗೆ ಗೊತ್ತು. ಈಗ ನೀನು ಬಂದಿದ್ದೀಯಾ, ನಮ್ಮಿಬ್ಬರ ನಡುವಿನ ವಾದದಿಂದ ಏನೂ ಪ್ರಯೋಜನವಿಲ್ಲ ಎಂದೆ. ಅವಳು, ಓಹೋ, ಅವಳ ಬಗ್ಗೆ ನಿನ್ನ ಮಾತುಗಳಲ್ಲಿ ಮೃದುತ್ವ ಬಂದಿದೆ ಎಂದಳು. ನಾನು ಮೌನವಾಗಿದ್ದೆ. ಪೂಜಾ ವೇಗವಾಗಿ ಹೆಜ್ಜೆ ಹಾಕಿದಳು. ಅವಳು ಮನೆಯ ಒಳಗಿನ ಕಡೆಗೆ ನಡೆಯಲಾರಂಭಿಸಿದಳು. ನಿನ್ನ ಜೊತೆ ಮದುವೆಯಾದವಳನ್ನು ನಾನು ನೋಡಬೇಕು ಎಂದಳು. ನಾನು ಅವಳ ಕೈ ಹಿಡಿದು, ಇದು ಮರ್ಯಾದೆಯ ಪ್ರಶ್ನೆ ಪೂಜಾ. ಅವಳು ನನ್ನ ಮನೆಯಲ್ಲಿದ್ದಾಳೆ, ನನ್ನ ಹೆಂಡತಿ ಎಂದೆ. ಅವಳು, ಹಾಗಾದರೆ ಎಷ್ಟು ದಿನಗಳಿಗಾಗಿ ಎಂದು ಕೇಳಿದಳು. ಈ ಮಾತು ನನ್ನ ಎದೆಗೆ ಚುಚ್ಚಿದಂತಾಯಿತು.
ನಾನು ಕೈಮುಗಿದೆ. ಅವಳು ತಿರುಗಿ ಹೊರಟು ಹೋದಳು. ಆದರೆ ಹೋಗುವಾಗ ಈ ಯುದ್ಧ ಇನ್ನೂ ಮುಗಿದಿಲ್ಲ. ಅವಳು ಕೇವಲ ನಿನ್ನ ಇಷ್ಟದಿಂದ ನಿನ್ನ ಹೆಂಡತಿಯಾಗಲು ಸಾಧ್ಯವಿಲ್ಲ ಎಂದು ಹೇಳಿ ಹೋದಳು. ಪೂಜಾ ಹೋದ ನಂತರ ನಾನು ಬಹಳ ಹೊತ್ತು ಬಾಲ್ಕನಿಯಲ್ಲಿ ನಿಂತಿದ್ದೆ. ಮನೆ ಶಾಂತವಾಗಿತ್ತು, ಆದರೆ ನನ್ನೊಳಗೆ ಗದ್ದಲವಿತ್ತು. ಅಂಜಲಿ ಯಾವುದೇ ಪ್ರಶ್ನೆ ಮಾಡಲಿಲ್ಲ, ಯಾವುದೇ ಸ್ಪಷ್ಟನೆ ಕೇಳಲಿಲ್ಲ. ಸಂಜೆ ಊಟದ ಸಮಯದಲ್ಲಿ ಒಂದು ಪತ್ರವನ್ನು ಟ್ರೇನಲ್ಲಿ ಇಟ್ಟಿದ್ದಳು. ನಿಮ್ಮ ಅತಿಥಿಗಳು ಖುಷಿಯಾಗಿದ್ದಾರಾ ಎಂದು ಅದರಲ್ಲಿತ್ತು. ನಾನು ಉತ್ತರ ಕೊಡಲಿಲ್ಲ. ಆ ಪತ್ರವನ್ನು ಉರಿಯುತ್ತಿರುವ ಒಲೆಯ ಮೇಲಿಟ್ಟೆ. ಮರುದಿನ ಪೂಜಾಳ ಅಮ್ಮ ಫೋನ್ ಮಾಡಿದರು. ಶಶಿ, ನೀನು ಮಾಡಿದ್ದು ಅವಸರದ ಕೆಲಸ. ಪೂಜಾ ನಿನ್ನನ್ನು ಪ್ರೀತಿಸುತ್ತಾಳೆ ಮತ್ತು ಇದೆಲ್ಲ ತಪ್ಪು ಕಲ್ಪನೆ ಎಂದರು. ನಾನು, ಆಂಟಿ, ನೀವು ನನಗೆ ಅಮ್ಮನ ತರಹ. ಆದರೆ ನಿರ್ಧಾರ ನನ್ನ ಜೀವನದ್ದಾಗಿತ್ತು. ನನಗೆ ಸಮಯಕ್ಕೆ ಸರಿಯಾಗಿರುವುದು ಬಹಳ ಮುಖ್ಯವಾಗಿತ್ತು ಎಂದೆ. ಅವರು ಸೋಲಪ್ಪಿಕೊಂಡರು, ಆದರೆ ಅವರ ಮಾತುಗಳಲ್ಲಿ ದೃಢತೆಯಿತ್ತು. ನಾನು ಸಂಜೆ ಮನೆಗೆ ಬಂದಾಗ ಅಂಜಲಿ ಅಂಗಳದಲ್ಲಿ ತನ್ನ ತಂಗಿ ಪೂನಂ ಜೊತೆ ಕುಳಿತಿರುವುದನ್ನು ನೋಡಿದೆ. ಅವಳು ನನ್ನನ್ನು ನೋಡಿ ನಗುತ್ತಾ, ಶಶಿ ಭಾವ, ನಿಮ್ಮ ಹೆಂಡತಿ ತುಂಬಾ ಮುದ್ದಾಗಿದ್ದಾಳೆ ಎಂದು ಹೇಳಿದಳು. ನಾನು ಸುಮ್ಮನೆ ನಗುತ್ತಾ ತಲೆಯಾಡಿಸಿದೆ. ಆಗ ಇದ್ದಕ್ಕಿದ್ದಂತೆ ನನ್ನ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು. ಪೂಜಾ ನನಗೆ ಇವತ್ತಿನವರೆಗೂ ಇಂತಹ ಕ್ಷಣಗಳನ್ನು ನೀಡಿರಲಿಲ್ಲ. ನೆಮ್ಮದಿಯೂ ಇಲ್ಲ, ಪ್ರೀತಿಯೂ ಇಲ್ಲ. ಅವಳು ಯಾವಾಗಲೂ ತನ್ನ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಲು ಪ್ರೀತಿಯು ಒಂದು ವ್ಯಾಪಾರದ ಒಪ್ಪಂದದ ಭಾಗವೆಂಬಂತೆ ವರ್ತಿಸುತ್ತಿದ್ದಳು. ಅದೇ ರಾತ್ರಿ ಬಾಗಿಲ ಮೇಲೆ ಸಣ್ಣದಾಗಿ ತಟ್ಟಿದ ಶಬ್ದವಾಯಿತು. ಬಾಗಿಲು ತೆರೆದರೆ ಅಂಜಲಿ ಇದ್ದಳು. ನಾನು ಕಿಟಕಿ ತೆರೆದಿದ್ದೆ. ಮಳೆಯ ಶಬ್ದದಿಂದ ನಿದ್ದೆ ಬರುತ್ತಿರಲಿಲ್ಲ. ನಾನು ಅವಳನ್ನು ಒಳಗೆ ಬರಲು ಹೇಳಿದೆ. ಕುಳಿತುಕೋ, ನಿನಗೆ ಏನಾದರೂ ಬೇಕೇ ಎಂದು ಕೇಳಿದೆ. ಅವಳು ಹೇಳತೊಡಗಿದಳು, ನಾನು ಕೇವಲ ಇಷ್ಟನ್ನು ಮಾತ್ರ ತಿಳಿಯಲು ಬಯಸುತ್ತೇನೆ. ನಾನೇನಾದರೂ ನಿಮಗೆ ಹೊರೆಯಾಗಿದ್ದೇನೆಯೇ? ನಾನು ಅವಳ ಕಣ್ಣುಗಳಲ್ಲಿ ನೋಡಲಿಲ್ಲ. ಕೇವಲ ಇಷ್ಟೇ ಹೇಳಿದೆ, ನೀನು ನನಗೆ ಅಂತಹ ವ್ಯಕ್ತಿಯಾಗಿದ್ದೀಯಾ ಯಾರನ್ನು ನಾನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೇನೆ. ಅವಳು ಮೌನವಾಗಿದ್ದಳು. ನಂತರ, ಪೂಜಾ ನಿಮ್ಮ ಜೀವನದಲ್ಲಿ ಮರಳಿ ಬರಬಹುದು ಎಂದು ನಿಮಗೆ ಅನಿಸುತ್ತದೆಯೇ ಎಂದು ಕೇಳಿದಳು. ನಾನು ಒಂದು ಕ್ಷಣ ಯೋಚಿಸಿ, ಸಂಬಂಧಗಳು ಕೇವಲ ಸಮಯವಾಗಿರುತ್ತವೆ. ಈ ಸಂಬಂಧ ಯಾವುದೆಂದು ನಾನಿನ್ನೂ ಅರ್ಥಮಾಡಿಕೊಂಡಿಲ್ಲ ಎಂದು ಹೇಳಿದೆ. ಆದರೆ ಪೂಜಾ ನನ್ನ ಮನಸ್ಸಿನಿಂದ ಹೊರಟು ಹೋಗಿದ್ದಾಳೆ ಎಂದು ನಾನು ಹೇಳಿದೆ. ಅವಳು ಮೆಲ್ಲನೆ, ಹಾಗಾದರೆ ನಾನು ಇಲ್ಲಿ ಇನ್ನೂ 6 ದಿನಗಳು ಮಾತ್ರ ಇರಬೇಕು ಎಂದು ಹೇಳಿ ತಿರುಗಿದಳು. ಪೂಜಾ ಹಿಂತಿರುಗಿ ಬಂದಿದ್ದಳು. ಆದರೆ ಹಿಂದೆ ಯಾವುದು ಪೂರ್ಣವೆಂದು ಅನಿಸುತ್ತಿತ್ತೋ ಈಗ ಅದು ಅಪೂರ್ಣವಾಗಿ ಕಾಣಲಾರಂಭಿಸಿತ್ತು. ಮಧ್ಯಾಹ್ನದ ಸಮಯವಾಗಿತ್ತು. ನಾನು ಮನೆಗೆ ಹಿಂತಿರುಗಿದಾಗ ಹಾಲಿನಲ್ಲಿ ಏನೋ ಗದ್ದಲವಿರುವಂತೆ ಭಾಸವಾಯಿತು. ಕೆಲಸದಾಕೆ ಗಾಬರಿಯಿಂದ ಓಡಿಬಂದು, ಸರ್, ಅಂಜಲಿ ಮೇಡಂ ಹಣ್ಣು ಕತ್ತರಿಸುವಾಗ ಕೈ ಕತ್ತರಿಸಿಕೊಂಡಿದ್ದಾರೆ. ರಕ್ತ ತುಂಬಾ ಸುರಿಯುತ್ತಿದೆ. ಅವರು ಒಳಗೇ ಇದ್ದಾರೆ. ಪೂನಂ ಪಟ್ಟಿ ತರುತ್ತಿದ್ದಾಳೆ ಎಂದು ಹೇಳಿದಳು. ನನ್ನ ಕಾಲುಗಳು ತಾನಾಗಿಯೇ ಅವಳ ಕೋಣೆಯತ್ತ ಸಾಗಿದವು. ಬಾಗಿಲು ತೆರೆದಾಗ ಅವಳು ಕುರ್ಚಿಯ ಮೇಲೆ ಕುಳಿತಿದ್ದಳು. ಒಂದು ಕೈಯನ್ನು ಇನ್ನೊಂದು ಕೈಯ ಹಸ್ತದ ಮೇಲಿಟ್ಟಿದ್ದಳು. ರಕ್ತದಿಂದ ತುಂಬಿದ ಕರವಸ್ತ್ರವನ್ನು ಅವಳು ಅದುಮಿ ಹಿಡಿದಿದ್ದಳು. ಪೂನಂ ಅವಳ ಮುಂದೆ ನಿಂತಿದ್ದಳು. ಅವಳ ಕೈಯನ್ನು ಹಿಡಿದು ಸಂಕೋಚದೊಂದಿಗೆ ನಾನು ವೇಗವಾಗಿ ಮುಂದುವರಿದೆ. ನಾನು, ತೋರಿಸು ಎಂದು ಹೇಳಿದೆ. ಅವಳು ಬೆಚ್ಚಿಬಿದ್ದು ನನ್ನತ್ತ ನೋಡಲಾರಂಭಿಸಿದಳು. ಅವಳು ಮೆಲ್ಲನೆ ಕೈಯನ್ನು ಹಿಡಿಯಲು ಬಿಟ್ಟಳು. ಗಾಯ ಆಳವಾಗಿರಲಿಲ್ಲ, ಆದರೆ ಸಾಕಷ್ಟು ರಕ್ತ ಹರಿದು ಹೋಗಿತ್ತು. ನಾನು ಕರವಸ್ತ್ರವನ್ನು ತೆಗೆದೆ. ಕೈಯನ್ನು ನೀರಿನಿಂದ ಸ್ವಚ್ಛಗೊಳಿಸಿ ಬೆರಳುಗಳ ಮಧ್ಯದ ಭಾಗಕ್ಕೆ ಪಟ್ಟಿ ಸುತ್ತಲಾರಂಭಿಸಿದೆ. ಅವಳ ಕೈಗಳು ನಡುಗುತ್ತಿದ್ದವು. ಬಹುಶಃ ನೋವಿನಿಂದಲೋ ಅಥವಾ ನನ್ನ ಇರುವಿಕೆಯಿಂದಲೋ ಗೊತ್ತಿಲ್ಲ. ಅಥವಾ ಬೇರಾವುದೋ ಅಪರಿಚಿತ ಭಾವನೆಯಿಂದಿರಬಹುದು. ನಾನು ಬಾಗಿಯೇ ಇದ್ದೆ. ಮೌನ ಆವರಿಸಿತ್ತು. ಶಬ್ದಗಳಿಗೆ ಅಲ್ಲಿ ಜಾಗವಿರಲಿಲ್ಲ. ಪಟ್ಟಿ ಕಟ್ಟುವ ಸಮಯದಲ್ಲಿ ಒಂದು ಕ್ಷಣ ನಾನು ಅವಳ ಕಣ್ಣುಗಳನ್ನು ನೋಡಿದೆ. ಆ ಕಣ್ಣುಗಳನ್ನು ಅವಳು ಯಾವಾಗಲೂ ಕೆಳಗೆ ಬಾಗಿಸಿಯೇ ಇಡುತ್ತಿದ್ದಳು. ಅವಳ ನೋಟ ನನ್ನ ಕಡೆಗೆ ಸ್ಥಿರವಾಗಿತ್ತು. ನಾನು, ಏನಾಗಿತ್ತು ಎಂದು ಕೇಳಿದೆ. ಅವಳ ದನಿ ಮೃದುವಾಗಿ ಹೊರಬಂತು, ಪ್ರಶ್ನೆಯೂ ಅಪ್ಪಣೆ ಕೇಳುತ್ತಿರುವಂತೆ. ಅವಳು ಸಣ್ಣದಾಗಿ ಉಸಿರೆಳೆದುಕೊಂಡು ಹೇಳಿದಳು, ಯಾವಾಗಲಾದರೂ ಬೇರೊಬ್ಬರ ಹಕ್ಕನ್ನು ಕಸಿದುಕೊಂಡರೆ ದೇವರು ತಾನೇ ಶಿಕ್ಷೆಯನ್ನು ನೀಡುತ್ತಾನೆ. ನಾನು ಕೈ ನಿಲ್ಲಿಸಿದೆ. ಏನನ್ನಾದರೂ ಹೇಳಲು ಅವಳ ಮುಖ ನೋಡಿದೆ. ಅದು ಪಶ್ಚಾತ್ತಾಪವಾಗಿರಲಿಲ್ಲ. ಅವಳ ಮಾತುಗಳಲ್ಲಿ ಯಾರ ಮೇಲೂ ದೂರು ಇರಲಿಲ್ಲ. ಅವಳು ಕೇವಲ ಒಂದು ಸತ್ಯವನ್ನು ಹೇಳುತ್ತಿದ್ದಳು. ಅದನ್ನು ಅವಳು ತನಗೆ ಅನ್ವಯಿಸಿಕೊಳ್ಳುತ್ತಿದ್ದಳು. ನಾನು ಮೃದುವಾಗಿ ಅವಳ ಕೈಗೆ ಪಟ್ಟಿ ಕಟ್ಟಿದೆ. ನಂತರ ಹೇಳಿದೆ, ಕೆಲವೊಮ್ಮೆ ಯಾವುದು ಕಸಿದುಕೊಂಡಿದ್ದು ಅಥವಾ ಅರ್ಥಮಾಡಿಕೊಂಡಿದ್ದು ಎಂದು ಭಾವಿಸುತ್ತೇವೆಯೋ ಅದು ದೇವರ ಕೊಡುಗೆಯಾಗಿರುತ್ತದೆ ಮತ್ತು ಯಾವುದು ನಮ್ಮದು ಎಂದು ಅನಿಸುತ್ತದೆಯೋ ಅದು ಪರೀಕ್ಷೆಯಾಗಿ ಬಿಡುತ್ತದೆ. ಅಂಜಲಿ ತಲೆ ತಗ್ಗಿಸಿದಳು.
ಯಾವುದೇ ವಾದ ಮಾಡಲಿಲ್ಲ, ಉತ್ತರ ನೀಡಲಿಲ್ಲ. ಅವಳ ಮೌನವೇ ಎಲ್ಲದಕ್ಕೂ ಉತ್ತರವಾಗಿತ್ತು. ಆ ಕ್ಷಣ ಚಿಕ್ಕದಾಗಿತ್ತು. ಒಂದು ಗಾಯಗೊಂಡ ಕೈ, ಸ್ವಲ್ಪ ಬ್ಯಾಂಡೇಜ್ ಮತ್ತು ಒಂದು ಮಾತು. ಆದರೆ ಆ ಕ್ಷಣ ನನ್ನ ಮನಸ್ಸಿನ ಮೇಲೆ ಗುರುತು ಮೂಡಿಸಿತ್ತು. ಮರುದಿನ ನಾನು ಹಿಂತಿರುಗುವಾಗ ಪೂನಂ ಬಾಗಿಲಲ್ಲಿ ಕುಳಿತಿರುವುದನ್ನು ನೋಡಿದೆ. ಅವಳು ಬಟ್ಟೆ ಹೊಲಿಯುತ್ತಿದ್ದಳು. ಪೂನಂ ನನ್ನನ್ನು ನೋಡಿ ಕೈ ಬೀಸಿದಳು. ಭಾವ, ನಿಮ್ಮ ಹೆಂಡತಿ ತುಂಬಾ ಚೆನ್ನಾಗಿ ಕಸೂತಿ ಹಾಕುತ್ತಾರೆ ಗೊತ್ತಾ ಎಂದು ಹೇಳಿದಳು. ಅವರು ನನಗೊಂದು ಉಡುಗೊರೆ ತಯಾರಿಸುತ್ತಿದ್ದಾರೆ ಎಂದು ಪೂನಂ ಹೇಳಿದಳು. ನಾನು ಪೂನಂ ಕಡೆ ನೋಡಿ ನಂತರ ದೃಷ್ಟಿ ತಗ್ಗಿಸಿದೆ. ನನ್ನ ತುಟಿಗಳ ಮೇಲೆ ಸಣ್ಣ ಮುಗುಳ್ನಗೆಯಿತ್ತು. ಅದೇ ರಾತ್ರಿ ನಾನು ಅಂಜಲಿಯ ಕೋಣೆಯ ಬಾಗಿಲನ್ನು ತಟ್ಟಿದೆ. ನಾನು ಒಳಗೆ ಬರಬಹುದೇ ಎಂದು ಕೇಳಿದೆ. ಅವಳು ಬನ್ನಿ ಎಂದಳು. ಕೋಣೆ ಸ್ವಚ್ಛವಾಗಿತ್ತು. ನಾನು ಅಂಜಲಿಯ ಕೈಗೆ ಕಟ್ಟಿದ್ದ ಆ ಪಟ್ಟಿ ಮೂಲೆಯಲ್ಲಿ ಇರಿಸಲಾಗಿತ್ತು. ನಾನು ಪಟ್ಟಿ ಇನ್ನೂ ಇಟ್ಟುಕೊಳ್ಳುವುದು ಅವಶ್ಯಕವೇ ಎಂದು ಕೇಳಿದೆ. ಅವಳು, ಇದು ಒಂದು ನೆನಪಿನ ಗುರುತು ಮತ್ತು ಕೆಲವು ನೋವುಗಳು ನಮ್ಮನ್ನು ನಾವು ನೆನಪಿಸಿಕೊಳ್ಳಲು ಇರುತ್ತವೆ ಎಂದು ಹೇಳಿದಳು. ನಾನು ಮೌನವಾದೆ. ಸ್ವಲ್ಪ ಹೊತ್ತು ಅಲ್ಲೇ ಕುಳಿತಿದ್ದೆ. ನಂತರ ನಾನು ಹೇಳಿದೆ, ಕೆಲವೊಮ್ಮೆ ನೋವುಗಳು ನಮಗೆ ಎಂತಹ ಪಾಠ ಕಲಿಸುತ್ತವೆಂದರೆ ಅದನ್ನು ಸುಲಭದ ಹಾದಿ ಎಂದಿಗೂ ಕಲಿಸುವುದಿಲ್ಲ. ಅವಳು ಮೆಲ್ಲನೆ ತಲೆಯಾಡಿಸಿದಳು. ಪ್ರತಿಯೊಂದರ ಮೇಲೂ ಹಕ್ಕು ಸಾಧಿಸಲು ಸಾಧ್ಯವಿಲ್ಲ ಎಂಬ ಅರಿವಿನಂತೆ ಅದು ಇತ್ತು. ಕೆಲವು ಸಂಬಂಧಗಳು ಕೇವಲ ಮಾಡಿಕೊಳ್ಳುವುದಲ್ಲ, ಬದಲಾಗಿ ನಿಭಾಯಿಸಲ್ಪಡುತ್ತವೆ. ಅವಳ ಮಾತುಗಳ ಆಳದಲ್ಲಿ ನಾನು ಮುಳುಗತೊಡಗಿದ್ದೆ. ಒಂದು ಕಾಲವಿತ್ತು ಈ ಮದುವೆ ಕೇವಲ ಒಂದು ಕಾಂಟ್ರಾಕ್ಟ್ ಒಪ್ಪಂದ ಎಂದು ನಾನು ಭಾವಿದ್ದೆ. ಆದರೆ ಈಗ ಈ ಸಂಬಂಧ ನನ್ನೊಳಗೆ ಉಸಿರಾಡಲು ಪ್ರಾರಂಭಿಸಿತ್ತು. ಅಂಜಲಿ ನನ್ನ ಮುಂದೆ ಕುಳಿತಿದ್ದಳು. ಅವಳ ಮುಖ ಸರಳವಾಗಿತ್ತು, ಮನಸ್ಸು ತುಂಬಿತ್ತು. ಅವಳ ಕೈ ಬ್ಯಾಂಡೇಜ್ನಲ್ಲಿ ಅಡಗಿತ್ತು, ಆದರೆ ಅದರ ಪ್ರಭಾವ ನನ್ನ ಉಸಿರಿನಲ್ಲಿ ಬೆರೆತು ಹೋಗಿತ್ತು. ಹಿಂತಿರುಗಿ ಬಂದು ನಾನು ನನ್ನ ಕೋಣೆಯಲ್ಲಿ ಡೈರಿ ತೆರೆದೆ ಮತ್ತು ಮತ್ತೊಮ್ಮೆ ಏನನ್ನೂ ಯೋಚಿಸದೆ ಬರೆಯಲಾರಂಭಿಸಿದೆ. ಗಾಯಗಳು ಎರಡು ತರಹದವು, ಒಂದು ದೇಹದ ಮೇಲೆ, ಇನ್ನೊಂದು ಆತ್ಮದ ಮೇಲೆ. ಅವಳು ಎರಡನ್ನೂ ನೀಡಿದ್ದಳು ಮತ್ತು ಎರಡಕ್ಕೂ ಮದ್ದನ್ನು ಕೂಡ ನೀಡುತ್ತಿದ್ದಳು. ನಂತರ ನಾನು ಮೊಬೈಲ್ ತೆಗೆದೆ. ವಕೀಲರ ಸಂಖ್ಯೆ ನೋಡಿದೆ, ಆದರೆ ಕರೆ ಮಾಡಲಿಲ್ಲ. 10 ದಿನಗಳು ಪೂರ್ಣಗೊಳ್ಳುವ ಸಮಯ ಹತ್ತಿರ ಬರುತ್ತಿತ್ತು. ಆದರೆ ಈ ಸಂಬಂಧ ಮುಗಿಯಲು ಅವಲಂಬಿತವಾಗಿಲ್ಲ ಎಂದು ನನ್ನ ಮನಸ್ಸು ಹೇಳುತ್ತಿತ್ತು. ಅಂಜಲಿಯ ಗಾಯಗಳು ನನ್ನ ಮನಸ್ಸಿನ ಮೇಲೆ ಗುರುತು ಮೂಡಿಸಿದ್ದವು. ಅಂದು ಮಧ್ಯಾಹ್ನ ಹೆಚ್ಚು ಮೌನವಾಗಿತ್ತು. ಹೊರಗೆ ಬಿಸಿಲಿತ್ತು. ನಾನು ಆಫೀಸ್ನಿಂದ ಬೇಗನೆ ಮನೆಗೆ ಬಂದಿದ್ದೆ. ಟೇಬಲ್ ಮೇಲೆ ಎಂದಿನಂತೆ ಚಹಾ ಇರಲಿಲ್ಲ. ನಾನು ಬಾಗಿಲು ತೆರೆದು ಗ್ಯಾಲರಿಯತ್ತ ಹೋದೆ. ಅವಳು ಅಂಗಳದಲ್ಲಿ ಕುಳಿತಿದ್ದಳು. ಅವಳ ಕೈಯಲ್ಲಿ ಚಹಾದ ಕಪ್ಗಳಿದ್ದ ಟ್ರೇ ಮತ್ತು ಕೆಲವು ಬಿಸ್ಕತ್ತುಗಳಿದ್ದವು. ಅವಳು ಸರಳವಾದ ಸೀರೆಯನ್ನು ಧರಿಸಿದ್ದಳು. ಅದರಲ್ಲಿ ಅವಳು ತುಂಬಾ ಸುಂದರವಾಗಿ ಕಾಣುತ್ತಿದ್ದಳು. ನಾನು ಅಲ್ಲೇ ನಿಂತೆ. ಅವಳು ಬರುವುದನ್ನೇ ನೋಡುತ್ತಾ ನಿಂತೆ. ಅವಳ ವೇಗ ನಿಧಾನವಾಗಿತ್ತು, ದೃಷ್ಟಿ ಕೆಳಗಿತ್ತು. ಆದರೆ ಅವಳ ಮುಖದಲ್ಲಿ ಏನೋ ಯೋಚಿಸುವಂತಿತ್ತು. ಅವಳು ನನ್ನ ಹತ್ತಿರ ಬರುತ್ತಿದ್ದಂತೆ ನಾನು ಮೆಲ್ಲನೆ ಹೇಳಿದೆ, ನಿನ್ನ ಕಣ್ಣುಗಳು ಏನೇನೋ ಹೇಳುತ್ತವೆ, ಆದರೆ ನಿನ್ನ ತುಟಿಗಳು ಏಕೆ ಮೌನವಾಗಿರುತ್ತವೆ? ಅವಳು ಕಣ್ಣು ಮಿಟುಕಿಸಿದಳು. ಚಹಾದ ಕಪ್ ನನ್ನ ಕೈಗಿತ್ತಳು ಮತ್ತು ಕೇವಲ ಇಷ್ಟೇ ಹೇಳಿದಳು, ಇದೆಲ್ಲವೂ ನಿಜವಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಈ ಮಾತುಗಳು ಕೆಲವು ಕ್ಷಣಗಳವರೆಗೆ ಎಲ್ಲವನ್ನೂ ಸ್ಥಗಿತಗೊಳಿಸಿದಂತಾಯಿತು. ಚಹಾದ ಪರಿಮಳ, ಉಸಿರಾಟ ಎಲ್ಲವೂ ನಿಂತು ಹೋದಂತಾಯಿತು. ನಾನು ಅವಳ ಕೈಯಿಂದ ಕಪ್ ತೆಗೆದುಕೊಂಡು ಒಂದು ಹೆಜ್ಜೆ ಹಿಂದೆ ಸರಿದೆ. ಇದು ನಿಜವಾಗಿದ್ದರೆ ಸುಳ್ಳು ಕೂಡ ಆಗಿರಲಿಲ್ಲ. ನಾನು ಮೆಲ್ಲನೆ ಮಾತನಾಡಿದೆ, ಆದರೆ ಅವಳು ತಲೆ ತಗ್ಗಿಸಿದಳು. ಮಾತನ್ನು ಕೇಳಿಸಿಕೊಂಡರೂ ಉತ್ತರ ನೀಡುವುದು ಸರಿ ಎಂದು ಅವಳಿಗೆ ಅನ್ನಿಸಲಿಲ್ಲ. ನಾವಿಬ್ಬರೂ ಸೋಫಾದ ಮೇಲೆ ಕುಳಿತೆವು. ನಾನು ಬಿಸಿಯಾಗಿದ್ದ ಚಹಾದ ಮೊದಲ ಗುಟುಕು ಕುಡಿದೆ. ಪೂನಂಳ ಚಿಕಿತ್ಸೆ ಹೇಗಿದೆ ಎಂದು ಕೇಳಿದೆ. ಅವಳು ಮೆದುವಾದ ದನಿಯಲ್ಲಿ, ಈಗ ಉತ್ತಮವಾಗಿದ್ದಾಳೆ. ಇನ್ನೊಂದು ಪರೀಕ್ಷೆ ಬಾಕಿಯಿದೆ ಎಂದಳು. ನಾನು ಸರಿ, ನಾನೇ ಸ್ವತಃ ಅವಳನ್ನು ಅಲ್ಲಿಗೆ ಕರೆದುಕೊಂಡು ಹೋಗುತ್ತೇನೆ ಎಂದೆ. ಅಂಜಲಿ, ಪೂನಂ ತುಂಬಾ ನಗುತ್ತಿದ್ದಾಳೆ. ಬಹುಶಃ ಜೀವನ ಸ್ವಲ್ಪ ಮರಳಿ ಬಂದಿದೆ ಎಂದು ಅವಳಿಗೆ ಅನಿಸುತ್ತಿರಬಹುದು ಎಂದಳು. ಅಂಜಲಿಯ ಧ್ವನಿಯಲ್ಲಿ ಸ್ವಲ್ಪ ಆಶ್ಚರ್ಯ, ಸ್ವಲ್ಪ ಕೃತಜ್ಞತೆ ಮತ್ತು ಸ್ವಲ್ಪ ಭಯವಿತ್ತು. ಈ ಸಂತೋಷವನ್ನು ಪೂರ್ತಿಯಾಗಿ ಆಚರಿಸಲು ಅವಳು ಹೆದರುತ್ತಿರುವಂತೆ ಭಾಸವಾಯಿತು. ನಾನು ಅವಳ ಕಡೆ ನೋಡಿ, ನಿನ್ನ ಜೀವನವು ಮರಳಿ ಬರುತ್ತಿದೆ ಎಂದು ನಿನಗೆ ಅನಿಸುತ್ತದೆಯಾ ಎಂದು ಕೇಳಿದೆ. ಅವಳು ಒಂದು ಕ್ಷಣ ಏನನ್ನೋ ಹೇಳಲು ಬಯಸಿದಳು, ಆದರೆ ತನ್ನನ್ನು ತಡೆದುಕೊಂಡಳು. ನಂತರ, ನಾನು ಜೀವನವನ್ನು ಯಾವಾಗ ಕೇಳಿದ್ದೆ? ನಾನು ಕೇವಲ ಗಡುವಿನ ಮೇಲೆ ಬದುಕುತ್ತಿದ್ದೇನೆ ಎಂದಳು. ಈ ಮಾತುಗಳು ನೇರವಾಗಿ ನನ್ನ ಹೃದಯಕ್ಕೆ ನಾಟಿದವು. ನಾನು ಚಹಾದ ಕಪ್ ಟೇಬಲ್ ಮೇಲಿಟ್ಟು, ಅಂಜಲಿ, ನಿನಗೆ ಗಡುವು ಸಿಕ್ಕಿದೆಯೋ ಅಥವಾ ನನ್ನ ಸಮಯದ ಹಠದಲ್ಲಿ ನಾನು ನಿನ್ನನ್ನು ಖರೀದಿಸಿದೆನೋ ಎಂದು ಕೇಳಿದೆ. ಮೊದಲ ಬಾರಿಗೆ ಅವಳು ಬೆಚ್ಚಿಬಿದ್ದು ನನ್ನತ್ತ ನೋಡಿದಳು.
ನಾವಿಬ್ಬರ ದೃಷ್ಟಿ ಒಂದಾಯಿತು. ಅವಳ ಕಣ್ಣುಗಳು ಸ್ವಚ್ಛವಾಗಿದ್ದವು, ಆದರೆ ಒಳಗೆ ಏನೋ ಭಯವಿತ್ತು. ಬಹುಶಃ 2 ಮಾತುಗಳು ಸತ್ಯ ಎಂದು ಅವಳು ಹೇಳಿದಳು. ನಾನು ನಿನಗೆ ಸಮಯದ ಅನಿವಾರ್ಯತೆ ಇತ್ತು ಮತ್ತು ನನಗೊಂದು ಭರವಸೆಯನ್ನು ಪೂರೈಸಬೇಕಿತ್ತು. ನಾವಿಬ್ಬರೂ ಅದನ್ನು ಮಾಡಿದೆವು, ಆದರೆ ಅದರ ಉದ್ದೇಶ ನಿನಗೂ ಇರಲಿಲ್ಲ, ನನಗೂ ಇರಲಿಲ್ಲ ಎಂದೆ. ಹಾಗಾದರೆ ಈ ಚಹಾ, ಈ ಭಾವನೆ, ಇದೆಲ್ಲ ಏನು ಅಂಜಲಿ ಎಂದು ಕೇಳಿದೆ. ಅವಳು ಇದೆಲ್ಲವೂ ಅದು ಯಾವುದು ವಾಸ್ತವವಲ್ಲವೋ ಅದನ್ನು ಮನಸ್ಸು ವಾಸ್ತವ ಎಂದು ನಂಬಿ ಕುಳಿತಿದೆ ಎಂದಳು. ಅವಳ ಮಾತುಗಳು ಮೃದುವಾಗಿದ್ದವು. ಅವಳು ತನ್ನದೇ ಮಾತುಗಳಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿರುವಂತೆ ಕಾಣುತ್ತಿತ್ತು. ಮಧ್ಯೆ ಮೌನ ಆವರಿಸಿತು. ಕೆಲವು ಕ್ಷಣಗಳು ನಾವು ಏನನ್ನೂ ಮಾತನಾಡದೆ ಕಳೆದೆವು. ಆದರೆ ಎಲ್ಲವೂ ಮಾತನಾಡುತ್ತಿತ್ತು. ಕೋಣೆಯ ಗಾಳಿ, ಎದೆಯ ಬಡಿತ, ನೋಟಗಳ ಸತ್ಯ. ನಂತರ ಅವಳು ಎದ್ದು ಚಹಾದ ಖಾಲಿ ಟ್ರೇ ತೆಗೆದುಕೊಂಡು ಬಾಗಿಲ ಕಡೆ ನಡೆದಳು. ನಾನು ಅವಳನ್ನು ಮೆಲ್ಲನೆ ಕರೆದೆ. ಅಂಜಲಿ. ಅವಳು ನಿಲ್ಲಲಿಲ್ಲ, ಹಿಂದೆ ತಿರುಗಲಿಲ್ಲ. ನಾನು ಮತ್ತೆ ಹೇಳಿದೆ, ಒಂದು ವೇಳೆ ಇದೆಲ್ಲವೂ ಸತ್ಯವಾಗಬಹುದು ಎಂದು ನಾನು ಹೇಳಿದರೆ? ಆಗ ಅವಳು ಕೂಡಲೇ ನಿಂತಳು. ಅವಳು ತನ್ನ ಉಸಿರನ್ನು ಬಿಗಿ ಹಿಡಿದಳು. ನಂತರ ಮೆಲ್ಲನೆ ಹೇಳಿದಳು, ವಾಸ್ತವ ಎಂದರೆ ಎಲ್ಲರ ಮುಂದಿರುವುದು. ನಮ್ಮ ಸಂಬಂಧ ಈಗಲೂ ಕೇವಲ 10 ದಿನಗಳದ್ದು ಮತ್ತು ಇನ್ನು 2 ದಿನ ಬಾಕಿ ಇದೆ. ನಾನು ಏನನ್ನೂ ಹೇಳಲಿಲ್ಲ. ಅವಳು ಮರೆಯಾದ ಬಾಗಿಲನ್ನೇ ನೋಡುತ್ತಾ ನಿಂತೆ. ರಾತ್ರಿ ನಾನು ಪೂನಂ ಜೊತೆ ಮಾತನಾಡಿದೆ. ಅವಳು ತುಂಬಾ ಖುಷಿಯಾಗಿದ್ದಳು. ಇಂದು ಅಂಜಲಿ ಅಕ್ಕ ತುಂಬಾ ನಗುತ್ತಿದ್ದರು. ಕೆಲವು ಪ್ರಾರ್ಥನೆಗಳು ಸರಿಯಾದ ಸಮಯಕ್ಕೆ ಕೇಳಲ್ಪಡುತ್ತವೆ ಎಂದು ಹೇಳುತ್ತಿದ್ದರು ಎಂದು ಅವಳು ತಿಳಿಸಿದಳು. ನಾನು, ಅದಕ್ಕೆ ನೀನು ಏನು ಹೇಳಿದೆ ಎಂದು ಕೇಳಿದೆ. ಅವಳು ಹೇಳಿದಳು, ನಾನು ಅಕ್ಕನಿಗೆ ಹೇಳಿದೆ, ಕೆಲವೊಮ್ಮೆ ಮನುಷ್ಯರೇ ಪ್ರಾರ್ಥನೆಯಾಗಿ ಬರುತ್ತಾರೆ ಮತ್ತು ನೀವು ಅವರ ಪ್ರಾರ್ಥನೆಯಾಗಿದ್ದೀರಿ. ನಾನು ಅವಳ ತಲೆಯ ಮೇಲೆ ಕೈ ಇಟ್ಟೆ. ನಾನು ನಿಜವಾಗಲೂ ಯಾರದ್ದಾದರೂ ಪ್ರಾರ್ಥನೆಯಾಗಬಲ್ಲೆನೆ ಅಥವಾ ಇನ್ನು ಎಲ್ಲವನ್ನೂ ಕಾಗದದ ಮೇಲೆ ಅಳೆಯುವ ಮನುಷ್ಯನೇ ಆಗಿದ್ದೇನೆಯೇ? ನಾನು ರಾತ್ರಿ ನನ್ನ ಕೋಣೆಯಲ್ಲಿ ಕುಳಿತು ಆ ಫೈಲನ್ನು ಮತ್ತೆ ತೆಗೆದೆ. ಮದುವೆ ಪೇಪರ್ಸ್, ಕಾಂಟ್ರಾಕ್ಟ್ ಪೇಪರ್ಸ್. ಇನ್ನೂ 2 ದಿನಗಳು ಬಾಕಿಯಿದ್ದವು. ಆ ದಿನಗಳ ನಂತರ ನಾನು ಸ್ವತಂತ್ರ ಮತ್ತು ಅಂಜಲಿ ಕೂಡ. ಆದರೆ ಮನಸ್ಸಿನ ಸ್ವಾತಂತ್ರ್ಯದಿಂದ ನಾನು ಭಯಪಡುತ್ತಿದ್ದೆ. ಅಂದು ಹವಾಮಾನ ಸ್ವಲ್ಪ ವಿಚಿತ್ರವಾಗಿತ್ತು. ಗಾಳಿ ಬೀಸುತ್ತಿತ್ತು, ಆದರೆ ಕೋಣೆಯಲ್ಲಿ ಸೆಕೆಯಿತ್ತು. ನಾನು ನನ್ನ ಸ್ಟಡಿ ರೂಂನಲ್ಲಿ ಕುಳಿತಿದ್ದೆ. ಮುಂದೆ ತೆರೆದ ಫೈಲ್ ಇತ್ತು, ಆದರೆ ಕಣ್ಣುಗಳು ಪದೇ ಪದೇ ಬಾಗಿಲ ಕಡೆ ಹೋಗುತ್ತಿದ್ದವು. ಅಂಜಲಿ ಒಮ್ಮೆಯೂ ಕಾಣಿಸಿಕೊಂಡಿರಲಿಲ್ಲ. ಮಧ್ಯಾಹ್ನವೂ ಇಲ್ಲ, ಸಂಜೆಯೂ ಇಲ್ಲ, ರಾತ್ರಿ ಊಟಕ್ಕೂ ಬರಲಿಲ್ಲ. ಅಂಜಲಿ ಮೇಡಂ ವಿಶ್ರಾಂತಿ ಪಡೆಯಬೇಕೆಂದು ಹೇಳುತ್ತಿದ್ದಾರೆ, ಬಹುಶಃ ಅವರಿಗೆ ತಲೆನೋವಿದೆ ಎಂದು ಕೆಲಸದವಳು ಹೇಳಿದಳು. ನಾನು ತಲೆಯಾಡಿಸಿದೆ, ಆದರೆ ಮನಸ್ಸು ನಿರಾಳವಾಗಿರಲಿಲ್ಲ. ಒಂದು ಅಪರಿಚಿತ ಚಡಪಡಿಕೆ ಮನಸ್ಸನ್ನು ಆವರಿಸಿತ್ತು. ಸಮಯ ನೋಡಿದೆ, ರಾತ್ರಿ 11:30 ಆಗಿತ್ತು. ನಾನು ಕೆಲವು ಕ್ಷಣಗಳ ನಂತರ ಬಾಗಿಲಿಂದ ಹೊರಬಂದೆ. ಅವಳ ಕೋಣೆಯ ಕಡೆಗೆ ಹೋದೆ. ಬಾಗಿಲು ತೆರೆದಿತ್ತು. ನಾನು ಒಳಗೆ ಹೋದೆ. ಕೋಣೆ ಖಾಲಿಯಾಗಿತ್ತು. ಪ್ರತಿಯೊಂದು ವಸ್ತುಗಳು ಅದರ ಜಾಗದಲ್ಲಿದ್ದವು. ಆದರೆ ಅವಳು ಮಾತ್ರ ಎಲ್ಲಿಯೂ ಕಾಣುತ್ತಿರಲಿಲ್ಲ. ಅಂಜಲಿ ಎಂದು ಕೂಗಿದೆ. ಧ್ವನಿ ಕೋಣೆಯಲ್ಲಿ ಪ್ರತಿಧ್ವನಿಸಿತು. ಆದರೆ ಯಾವುದೇ ಉತ್ತರ ಬರಲಿಲ್ಲ. ನಾನು ಹೊರಗೆ ಬಂದೆ. ಮೌನವು ಕಿರುಚುತ್ತಿರುವಂತಿತ್ತು. ಎಲ್ಲೆಡೆ ನೀರವ ಮೌನ ಆವರಿಸಿತ್ತು. ಆಗ ಇದ್ದಕ್ಕಿದ್ದಂತೆ ಗ್ಯಾಲರಿಯ ಹತ್ತಿರ ಸಣ್ಣ ಶಬ್ದವಾಯಿತು. ಅವಳು ನೆಲದ ಮೇಲೆ ಬಿದ್ದಿದ್ದಳು. ಗುಲಾಬಿ ಬಣ್ಣದ ಬಟ್ಟೆಯಲ್ಲಿ ಅವಳ ಮುಖ ಬಿಳಿಚಿಕೊಂಡಿತ್ತು ಮತ್ತು ಉಸಿರಾಟ ನಿಧಾನವಾಗಿತ್ತು. ಅಂಜಲಿ ಎಂದು ಹೇಳುತ್ತಾ ನಾನು ಓಡಿ ಅವಳ ಹತ್ತಿರ ಹೋದೆ. ಅವಳ ತಲೆಯನ್ನು ನನ್ನ ಮಡಿಲಲ್ಲಿ ಇಟ್ಟುಕೊಂಡೆ. ಅವಳ ಕೈಯ ನಾಡಿ ಮಿಡಿತ ಪರೀಕ್ಷಿಸಿದೆ. ಬಡಿತ ಕ್ಷೀಣವಾಗಿತ್ತು. ನಾನು ತಕ್ಷಣ ಚೀರಿದೆ, ಗಾಡಿ ತೆಗೆಯಿರಿ. ಕೆಲಸದವನು ಓಡಿ ಹೋಗಿ ಗಾಡಿ ತೆಗೆದ. ನಾನು ಅವಳನ್ನು ಎತ್ತಿಕೊಂಡೆ. ಮುರಿದುಬಿದ್ದ ಹಕ್ಕಿಯಂತೆ ಅವಳಿದ್ದಳು. ನಾನು ತಕ್ಷಣವೇ ಆಸ್ಪತ್ರೆಗೆ ಹೋಗಲು ಹೊರಟೆ. ಅವಳ ಕೈಗಳು ನನ್ನ ಬೆರಳುಗಳಲ್ಲಿದ್ದವು. ನಾವು ತಲುಪುತ್ತಿದ್ದೇವೆ, ನಿನಗೆ ಏನೂ ಆಗುವುದಿಲ್ಲ, ನಾನಿದ್ದೇನೆ ನಿನ್ನ ಜೊತೆ ಎಂದು ನಾನು ಪದೇ ಪದೇ ಹೇಳುತ್ತಿದ್ದೆ. ನಾನು ಅಂಜಲಿಯನ್ನು ಎಮರ್ಜೆನ್ಸಿ ವಾರ್ಡ್ಗೆ ಕರೆದೊಯ್ದೆ. ಡಾಕ್ಟರ್ ಓಡಿ ಬಂದರು. ಇಂಜೆಕ್ಷನ್, ಆಕ್ಸಿಜನ್ ಮತ್ತು ನೂರಾರು ಪ್ರಶ್ನೆಗಳು. ಒಬ್ಬ ಡಾಕ್ಟರ್ ನನ್ನನ್ನು ಪಕ್ಕಕ್ಕೆ ಕರೆದು, ಸರ್, ಇವರು ನಿದ್ದೆ ಮಾತ್ರೆಗಳನ್ನು ಸೇವಿಸಿದ್ದಾರೆ. ಪ್ರಮಾಣ ಹೆಚ್ಚಾಗಿತ್ತು. ನೀವು ಸರಿಯಾದ ಸಮಯಕ್ಕೆ ಆಸ್ಪತ್ರೆಗೆ ಕರೆತಂದಿದ್ದೀರಿ. ಇಲ್ಲದಿದ್ದರೆ ಏನಾಗುತ್ತಿತ್ತೋ ಹೇಳಲಾಗದು ಎಂದರು. ನಾನು ನೆಲದ ಮೇಲೆ ಕುಳಿತು ಕೇವಲ ಇಷ್ಟೇ ಕೇಳಿದೆ, ಅವಳು ಬದುಕಿದ್ದಾಳೆ ತಾನೇ? ಡಾಕ್ಟರ್ ತಲೆಯಾಡಿಸಿದರು. ನಾನು ಕುರ್ಚಿಯ ಮೇಲೆ ಕುಳಿತೆ. ಮನಸ್ಸಿನಲ್ಲಿ ಒಂದೇ ಪ್ರಶ್ನೆ ಇತ್ತು, ಅವಳು ಹೀಗೆ ಏಕೆ ಮಾಡಿದಳು? ಬೆಳಗಿನ ಜಾವ ಡಾಕ್ಟರ್ ಬಂದು, ರೋಗಿಗೆ ಪ್ರಜ್ಞೆ ಬಂದಿದೆ, ನೀವು ಹೋಗಿ ನೋಡಬಹುದು, ಆದರೆ ಅವರು ತುಂಬಾ ನಿಶಕ್ತರಾಗಿದ್ದಾರೆ, ಮಾತನಾಡುವ ಸ್ಥಿತಿಯಲ್ಲಿಲ್ಲ ಎಂದು ಹೇಳಿದರು. ನಾನು ಕೋಣೆಯೊಳಗೆ ಹೋದೆ.
ಅವಳು ನಿಸ್ತೇಜಳಾಗಿ ಮಲಗಿದ್ದಳು. ಅವಳ ಕಣ್ಣುಗಳು ಮೆಲ್ಲನೆ ತೆರೆಯುತ್ತಿದ್ದವು. ನಾನು ಅವಳ ಹತ್ತಿರ ಹೋಗಿ ಕುಳಿತೆ. ಅವಳ ತಣ್ಣಗಿದ್ದ ಕೈಯನ್ನು ಹಿಡಿದುಕೊಂಡೆ. ನೀನು ಹೀಗೆ ಏಕೆ ಮಾಡಿದೆ ಎಂದು ಕೇಳಿದೆ. ನನ್ನ ಧ್ವನಿಯಲ್ಲಿ ಕಾಠಿಣ್ಯವಿರಲಿಲ್ಲ, ಕೇವಲ ನಡುಗುವ ಸತ್ಯವಿತ್ತು. ಅವಳು ಏನೂ ಮಾತನಾಡಲಿಲ್ಲ, ಕೇವಲ ಕಣ್ಣು ಮುಚ್ಚಿಕೊಂಡಳು, ಬೇರೆ ಉತ್ತರ ನೀಡಲು ಸಾಧ್ಯವಿಲ್ಲವೆಂಬಂತೆ. ಮನೆಗೆ ಹಿಂತಿರುಗಿ ನಾನು ನೇರವಾಗಿ ಅವಳ ಕೋಣೆಗೆ ಹೋದೆ. ಎಲ್ಲಾ ಡ್ರಾಯರ್ ಚೆಕ್ ಮಾಡಿದೆ, ಅವಳ ಸಾಮಾನುಗಳನ್ನು ಪರಿಶೀಲಿಸಿದೆ. ಅವಳ ಸಾಮಾನಿನ ಮಧ್ಯೆ ಒಂದು ಚಿಕ್ಕ ಡೈರಿ ಸಿಕ್ಕಿತು. ನಾನು ಕುಳಿತು ಡೈರಿ ತೆರೆದೆ. ಮೊದಲ ಪುಟ ಖಾಲಿಯಾಗಿತ್ತು, ಎರಡನೆಯದು ಖಾಲಿ, ಮೂರನೆಯದರಲ್ಲಿ ಒಂದು ಸಾಲು ಬರೆಯಲಾಗಿತ್ತು. ನಾನು ವಿಧವೆಯಲ್ಲ, ವಿಚ್ಛೇದಿತೆ, ಡಿವಾರ್ಸೆ. ನನ್ನ ಕೈಗಳು ನಿಂತು ಹೋದವು. ಎದೆ ಜೋರಾಗಿ ಬಡಿದುಕೊಳ್ಳಲಾರಂಭಿಸಿತು. ಮುಂದಿನ ಪುಟದಲ್ಲಿ ಬರೆಯಲಾಗಿತ್ತು, ಅವನು ನನ್ನನ್ನು ಪ್ರೀತಿಸಲಿಲ್ಲ, ಕೇವಲ ನನ್ನನ್ನು ಬಳಸಿಕೊಂಡ. ನನ್ನ ದೇಹ, ನನ್ನ ಗೌರವ, ನನ್ನ ನೆಮ್ಮದಿ ಎಲ್ಲವೂ ಆಟದ ಭಾಗವಾಗಿತ್ತು ಮತ್ತು ನಾನು ಸುಟ್ಟು ಹೋಗುತ್ತಿದ್ದೆ. ಮದುವೆ ಎಲ್ಲವನ್ನೂ ಮಾಡಿಸುತ್ತದೆ. ಒಂದು ದಿನ ಅವನು, ನೀನು ನನಗೆ ಯೋಗ್ಯಳಲ್ಲ, ನನಗೆ ಡಿವೋರ್ಸ್ ಕೊಡು ಎಂದು ಹೇಳಿದ. ಬಳಸಿದ ನಂತರ ಬಿಸಾಡುವ ವಸ್ತುವಿನಂತೆ ನಾನು ಅವನಿಗೆ ಕಂಡೆ. ನಾನು ಬದುಕುವುದನ್ನೇ ಬಿಟ್ಟಿದ್ದೆ. ಕೇವಲ ನನ್ನ ತಂಗಿಯ ಮುಖ ನೋಡಿ ಪ್ರತಿದಿನ ಸಾಯುವುದನ್ನು ತಡೆಯುತ್ತಿದ್ದೆ. ನಂತರ ನೀವು ನನ್ನ ಜೀವನದಲ್ಲಿ ಬಲ್ಲಿರಿ ಶಶಿ ಮತ್ತು ಕೇವಲ 10 ದಿನಗಳ ಮಟ್ಟಿಗೆ ನಿಮ್ಮ ಹೆಂಡತಿಯಾಗಲು ಕೇಳಿದಿರಿ. ನಾನು ಅಂದುಕೊಂಡೆ, ಬಹುಶಃ ಈಗ ದೇಹ ಮಾರುವ ಕೆಲಸ ಕಾನೂನುಬದ್ಧವಾಗಿದೆ. ಕನಿಷ್ಠ ಈ ಬಾರಿಯಾದರೂ ನನ್ನ ತಂಗಿ ಉಳಿದುಕೊಳ್ಳುತ್ತಾಳೆ. ಇದೆಲ್ಲವನ್ನೂ ಓದಿ ನನ್ನ ಕಣ್ಣಲ್ಲಿ ನೀರು ಬಂತು. ಪ್ರತಿ ಶಬ್ದವೂ ದುಃಖದಿಂದ ತುಂಬಿತ್ತು. ನಾನು ಯೋಚಿಸಿದೆ, ಇಷ್ಟು ನೆಮ್ಮದಿಯಿಂದ ಪ್ರಾರ್ಥನೆ ಮಾಡುವ, ದಿನವೂ ಮೌನವಾಗಿರುವ ಹುಡುಗಿ ಒಳಗಿನಿಂದ ಇಷ್ಟು ಗಾಯಗೊಂಡಿದ್ದಾಳೆ ಎಂದು. ಇನ್ನೊಂದು ಹಾಳೆಯಲ್ಲಿ ಬರೆಯಲಾಗಿತ್ತು, ನೀವು ಖುಷಿಯಾಗಿದ್ದೀರಿ, ಆದರೆ ನಿಮ್ಮ ಪ್ರಶ್ನೆಗಳು ನನ್ನನ್ನು ತಲುಪುತ್ತವೆ. ನಿಮ್ಮ ಕಣ್ಣುಗಳಲ್ಲಿ ಉಳಿದವರಿಗಿಂತ ವಿಭಿನ್ನವಾದದ್ದೇನೋ ಇತ್ತು. ಈ ಬಾರಿ ಎಲ್ಲಿ ನನ್ನ ಮನಸ್ಸು ನಿಮ್ಮಲ್ಲಿ ಲೀನವಾಗುವುದೋ ಎಂದು ನಾನು ಹೆದರಿದ್ದೆ. ನಾನು ಡೈರಿಯನ್ನು ಮುಚ್ಚಿದೆ. ನಾನು ಏನನ್ನೂ ಅರ್ಥಮಾಡಿಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ನನ್ನ ಕೈಗಳು ನಡುಗುತ್ತಿದ್ದವು. ನಾನು ಹೊರಗೆ ಬಂದು ಹಾಲಿನಲ್ಲಿ ಕುಳಿತೆ. ತಲೆಯನ್ನು ಕೈಗಳಲ್ಲಿ ಮರೆಮಾಡಿಕೊಂಡೆ. ನಾನು ಯಾರನ್ನು ಕೇವಲ ಒಂದು ವ್ಯಾಪಾರ ಎಂದುಕೊಂಡಿದ್ದೆನೋ, ಆ ಹುಡುಗಿ ತಾನೇ ಜೀವನದ ಯುದ್ಧ ಮಾಡುತ್ತಿದ್ದಳು. ನಾನು ಮೊಬೈಲ್ ತೆಗೆದೆ. ವಕೀಲರ ನಂಬರ್ ಡಯಲ್ ಮಾಡಿದೆ, ನಂತರ ಕಟ್ ಮಾಡಿದೆ. ಇದು ಕಾನೂನು ಅಥವಾ ಕಾಂಟ್ರಾಕ್ಟ್ ಸಮಯವಾಗಿರಲಿಲ್ಲ. ಇದು ಮನಸ್ಸಿನ ಸಮಯವಾಗಿತ್ತು, ಸತ್ಯದ ಸಮಯವಾಗಿತ್ತು. ಆಸ್ಪತ್ರೆಗೆ ಹಿಂತಿರುಗಿ ನಾನು ನೇರವಾಗಿ ಅವಳ ಹಾಸಿಗೆಯ ಹತ್ತಿರ ಹೋದೆ. ಅವಳು ಎಚ್ಚರವಾಗಿದ್ದಳು. ಮುಖ ಬಾಡಿತ್ತು, ಆದರೆ ಕಣ್ಣುಗಳು ತೆರೆದಿದ್ದವು. ನಾನು ಹೇಳಿದೆ, ನನಗೆ ನಿನ್ನಿಂದ ಕ್ಷಮೆ ಬೇಡ. ನೀನು ನಿನ್ನ ಇಷ್ಟದಂತೆ ನಿನ್ನ ಗೌರವದೊಂದಿಗೆ ಬದುಕಬೇಕೆಂದು ನಾನು ಬಯಸುತ್ತೇನೆ. ಅವಳು ಮೌನವಾಗಿದ್ದಳು. ಆದರೆ ಅವಳ ಕಣ್ಣುಗಳಲ್ಲಿ ಮೊದಲ ಬಾರಿಗೆ ಸಣ್ಣ ತೇವಾಂಶದೊಂದಿಗೆ ಒಂದು ಹೊಳಪು ಕಂಡಿತು. ನಾನು ಅಂಜಲಿಯನ್ನು ಆಸ್ಪತ್ರೆಯಿಂದ ಮನೆಗೆ ಕರೆತಂದೆ. ಅವಳು ತುಂಬಾ ನಿಶಕ್ತಳಾಗಿದ್ದಳು, ಆದರೆ ಈಗ ಮೌನವಾಗಿರಲಿಲ್ಲ. ಅವಳು ದಣಿದಂತೆ ಕಾಣುತ್ತಿದ್ದಳು. ಪೂನಂ ಬಾಗಿಲಿಗೆ ಬರುತ್ತಿದ್ದಂತೆ ಅವಳನ್ನು ತಬ್ಬಿಕೊಂಡಳು, ವರ್ಷಗಳ ನಂತರ ಮರಳಿ ಬಂದವಳಂತೆ. ಮನೆಯ ವಾತಾವರಣ ಸ್ತಬ್ಧವಾಗಿತ್ತು. ಎಲ್ಲರೂ ಎಚ್ಚರಿಕೆಯಿಂದಿದ್ದರು. ಎಲ್ಲವೂ ತಿಳಿದಿದ್ದರೂ ತಿಳಿಯದವರಂತೆ ಕುಳಿತಿದ್ದರು. ಅವಳ ವಿಶ್ರಾಂತಿಗಾಗಿ ನಾನು ಅವಳನ್ನು ಗೆಸ್ಟ್ ರೂಮ್ ಬದಲಿಗೆ ಒಳಗಿನ ಕೋಣೆಗೆ ಕಳುಹಿಸಿದೆ. ಅದು ಒಂದು ಕಾಲದಲ್ಲಿ ನನ್ನ ತಂದೆ ತಾಯಿಯ ಕೋಣೆಯಾಗಿತ್ತು. ಅಲ್ಲಿ ನೆಮ್ಮದಿ ಇತ್ತು. ಬಿಸಿಲು ಕಡಿಮೆ ಬರುತ್ತಿತ್ತು, ಆದರೆ ಬೆಳಕು ಯಾವಾಗಲೂ ಇರುತ್ತಿತ್ತು. ಸಂಜೆ ನಾನು ಸ್ಟಡಿ ರೂಂನಲ್ಲಿ ಕುಳಿತು ಫೈಲ್ ನೋಡುತ್ತಿದ್ದೆ. ಗೇಟ್ನಲ್ಲಿ ಗಾಡಿಯ ಶಬ್ದವಾಯಿತು. ಕೆಲಸದವಳು ಬಂದು, ಸರ್, ಪೂಜಾ ಮೇಡಂ ಬಂದಿದ್ದಾರೆ ಎಂದು ಹೇಳಿದಳು. ನಾನು ತಲೆ ಎತ್ತಿದೆ. ಅವಳು ಏಕೆ ಬಂದಿದ್ದಾಳೆ ಎಂದು ನನಗೆ ತಿಳಿದಿತ್ತು. ಬಾಗಿಲು ತೆರೆಯಿತು. ಪೂಜಾಳ ಮುಖ ಅಹಂಕಾರ ಮತ್ತು ಕೋಪದಿಂದ ತುಂಬಿತ್ತು. ಅವಳು, ಶಶಿ, ಈಗ ಹದ್ದು ಮೀರಿದೆ. ನಿನ್ನ ಮೌನ ಮತ್ತು ನಿನ್ನ ನಿರ್ಧಾರ ಎರಡರಿಂದಲೂ ನಾನು ಬೇಸತ್ತಿದ್ದೇನೆ ಎಂದಳು. ಅವಳು ನೇರವಾಗಿ ನನ್ನ ಮುಂದೆ ಬಂದು ನಿಂತಳು. ನಾನು ತಣ್ಣನೆಯ ದನಿಯಲ್ಲಿ, ಕುಳಿತುಕೋ, ನಾನು ನಿನ್ನ ಹತ್ತಿರ ಮಾತನಾಡಬೇಕು ಎಂದೆ. ಅವಳು, ಇಲ್ಲ, ನಾನು ಮಾತನಾಡಲು ಬಂದಿಲ್ಲ. ಆ ಹುಡುಗಿ ಇನ್ನೂ ಇಲ್ಲಿ ಏಕೆ ಇದ್ದಾಳೆ ಎಂದು ನನಗೆ ಗೊತ್ತಾಗಿದೆ. ಅವಳು ನಿನ್ನ ಹೆಂಡತಿ ಹೇಗೆ ಆಗಲು ಸಾಧ್ಯ? ಅವಳೊಬ್ಬಳು ವಿಚ್ಛೇದಿತೆ, ಗಾಯಗೊಂಡ ಹುಡುಗಿ ಎಂದಳು. ನಾನು ಕುರ್ಚಿಯಿಂದ ಎದ್ದು, ನೀನು ಯಾರನ್ನು ವಿಚ್ಛೇದಿತೆ ಎನ್ನುತ್ತಿದ್ದೀಯೋ ಅವಳೇ ನನ್ನ ತಂದೆಯ ಕೊನೆಯ ಆಸೆಯನ್ನು ಪೂರೈಸಿದವಳು ಎಂದೆ. ನೀನು ಸಮಯಕ್ಕೆ ಸರಿಯಾಗಿ ಬರುವುದಾಗಿ ಭರವಸೆ ನೀಡಿದ್ದೆ, ಆದರೆ ನಿರಾಕರಿಸಿದೆ. ಆದರೆ ಅವಳು ನಿರಾಕರಿಸಲಿಲ್ಲ. ಕೇವಲ ಒಂದು ಷರತ್ತಿನ ಮೇಲೆ ಒಪ್ಪಿಕೊಂಡಳು ಎಂದೆ. ಪೂಜಾ ಕಠಿಣ ಸ್ವರದಲ್ಲಿ, ಷರತ್ತು? ಇದೇನು ಮದುವೆಯೇ? ಪ್ರೀತಿಯೂ ಇಲ್ಲ, ಸಂಬಂಧವೂ ಇಲ್ಲ, ಕೇವಲ ಒಂದು ಕಾಂಟ್ರಾಕ್ಟ್ ಎಂದಳು. ನಾನು ಚೀರಿದೆ.
ಬಹುಶಃ ಮೊದಲ ಬಾರಿಗೆ ನನ್ನ ಧ್ವನಿ ಜೋರಾಗಿತ್ತು. ನಾನು ಹೇಳಿದೆ, ಹೌದು, ಈ ಮದುವೆ ಕೇವಲ ಒಂದು ಕಾಂಟ್ರಾಕ್ಟ್ ಆಗಿತ್ತು. ಆದರೆ ಅವಳು ಅದನ್ನು ಮಾಡಿ ತೋರಿಸಿದಳು. ಅದನ್ನು ನಿನ್ನಿಂದಲೂ ಮಾಡಲು ಸಾಧ್ಯವಿರಲಿಲ್ಲ. ಅವಳು ನನ್ನನ್ನು ಬದಲಾಯಿಸಿದಳು. ನಾನು ಯಾವುದರಿಂದ ಓಡಿ ಹೋಗುತ್ತಿದ್ದೆನೋ ಆ ಸತ್ಯವನ್ನು ಅವಳು ನನಗೆ ತೋರಿಸಿದಳು. ಪೂಜಾಳ ಕಣ್ಣಲ್ಲಿ ನೀರು ಬಂತು. ಆದರೆ ಅವಳು ಶಶಿ, ಆ ಹುಡುಗಿ ನಿನ್ನ ಪ್ರೀತಿ ಹೇಗೆ ಆದಳು? ಇದು ಕೇವಲ ಸಮಯ ಕಳೆಯುವ ಸಂಬಂಧ ಎಂದು ನೀನು ಹೇಳುತ್ತಿದ್ದೆಯಲ್ಲ ಎಂದಳು. ನಾನು ಬಾಗಿಲ ಕಡೆಗೆ ಸನ್ನೆ ಮಾಡಿ, ಆ ಸಮಯ ಈಗ ನನ್ನ ವಾಸ್ತವವಾಗಿದೆ ಮತ್ತು ನಿನ್ನ ಸಂಬಂಧ ಕೇವಲ ತೋರಿಸಿಕೊಳ್ಳುವುದು ಮಾತ್ರ ಎಂದು ಹೇಳಿದೆ. ಪೂಜಾ ಹಿಂದೆ ಸರಿದು, ಹಾಗಾದರೆ ನೀನು ಅವಳನ್ನು ಒಪ್ಪಿಕೊಳ್ಳುತ್ತೀಯಾ ಎಂದು ಕೇಳಿದಳು. ನಾನು, ಇಲ್ಲ, ನಾನು ಅವಳನ್ನು ಒಪ್ಪಿಕೊಂಡಿಲ್ಲ. ಅವಳೇ ನನ್ನ ಅಸ್ತಿತ್ವದ ಭಾಗವಾಗಿದ್ದಾಳೆ ಎಂದೆ. ಪೂಜಾ ಭುಜ ಕುಣಿಸಿದಳು. ಅವಳ ಕಣ್ಣುಗಳಲ್ಲಿ ಹೊಟ್ಟೆಕಿಚ್ಚು ಕಾಣುತ್ತಿತ್ತು. ನೀನು ನನ್ನ ಜೊತೆ ಹೀಗೆ ಮಾಡಲು ಸಾಧ್ಯವಿಲ್ಲ ಶಶಿ ಎಂದಳು. ನಾನು, ನಿನ್ನ ವರ್ತನೆಗೆ ತಕ್ಕಂತೆ ನಾನು ಮಾಡಿದೆ. ನೀನು ನನ್ನ ಅನಿವಾರ್ಯತೆಯನ್ನು ತಮಾಷೆಯಾಗಿ ಕಂಡೆ. ಅವಳು ನನ್ನ ಅನಿವಾರ್ಯತೆಗೆ ಜೀವ ತುಂಬಿದಳು ಎಂದೆ. ಅವಳು, ನಾನು ನಿನ್ನ ತಂದೆಯ ಆಯ್ಕೆಯಾಗಿದ್ದೆ ಎಂದಳು. ನಾನು, ಇಲ್ಲ, ನೀನು ನನ್ನ ತಂದೆಯ ಷರತ್ತಿನಿಂದ ಓಡಿಹೋದೆ ಮತ್ತು ಅವಳು ಆ ಷರತ್ತಿನ ಭಾಗವಾದಳು ಎಂದೆ. ಅವಳು ಹೋಗುವ ಮುನ್ನ, ಆ ಹುಡುಗಿಯ ಸತ್ಯ ನಿನ್ನನ್ನು ಮುಳುಗಿಸುತ್ತದೆ ಶಶಿ ಎಂದು ಹೇಳಿದಳು. ನಾನು ಕಠಿಣವಾಗಿ, ನನಗೆ ಅವಳ ಸತ್ಯದಲ್ಲಿ ಮುಳುಗುವುದು ಸಮ್ಮತವಿದೆ, ಆದರೆ ನಿನ್ನ ಸುಳ್ಳಿನಲ್ಲಿ ಬದುಕುವುದೂ ಬೇಡ ಎಂದೆ. ಪೂಜಾ ಹೊರಟು ಹೋದಳು. ನಾನು ಅಲ್ಲೇ ನಿಂತಿದ್ದೆ. ಬಾಗಿಲು ಮುಚ್ಚುವ ಧೈರ್ಯವಿರಲಿಲ್ಲ. ಬಹಳ ಹೊತ್ತಿನ ನಂತರ ನಾನು ದೀರ್ಘವಾಗಿ ಉಸಿರಾಡಿ, ಯಾರನ್ನು ಮದುವೆಯಾದೆನೋ ಅವರನ್ನೇ ಪ್ರೀತಿಸತೊಡಗಿದೆ ಎಂದು ಯೋಚಿಸಿದೆ. ಆ ರಾತ್ರಿ ನಾನು ಕೋಣೆಯ ಲೈಟ್ ಆಫ್ ಮಾಡಿದೆ. ಅಂಜಲಿಯ ಕೋಣೆಯ ಕಡೆ ನೋಡಿದೆ. ಬಾಗಿಲು ಮುಚ್ಚಿತ್ತು. ಸಣ್ಣ ಬೆಳಕು ಬರುತ್ತಿತ್ತು. ನಾನು ಆ ಬೆಳಕನ್ನೇ ನೋಡುತ್ತಾ ಇದ್ದೆ. ನಂತರ ಸ್ಟಡಿ ರೂಂಗೆ ಹೋಗಿ ಡೈರಿ ತೆಗೆದು ಬರೆದೆ. ಪ್ರೀತಿ ಏನನ್ನೂ ಕೇಳುವುದಿಲ್ಲ. ಸಮಯದ ವ್ಯಾಪ್ತಿಯಲ್ಲಿ ತನ್ನನ್ನು ತಾನು ಒಪ್ಪಿಸಿಕೊಳ್ಳುತ್ತದೆ. ಮತ್ತು ನಾನು ಹರಿದು ಹೋಗಿದ್ದೇನೆ ಅವಳ ಹೆಜ್ಜೆ ಗುರುತು, ಅವಳ ಮೌನ ಮತ್ತು ಅವಳ ತಾಳ್ಮೆಯಲ್ಲಿ. ಮರುದಿನ ಉಪಾಹಾರದ ಟೇಬಲ್ ಮೇಲೆ ಅಂಜಲಿ ಇರಲಿಲ್ಲ. ಅವಳು ಮಧ್ಯಾಹ್ನ ಬರುತ್ತಾರೆ, ಕೋಣೆಯಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾರೆ ಎಂದು ಕೆಲಸದವಳು ಹೇಳಿದಳು. ನಾನು ಏನನ್ನೂ ಹೇಳಲಿಲ್ಲ. ಆಫೀಸ್ಗೆ ಹೋದೆ. ಆದರೆ ಅಲ್ಲಿ ಕೆಲಸದಲ್ಲಿ ಮನಸ್ಸು ಇರಲಿಲ್ಲ. ಹಾಗಾಗಿ ಮನೆಗೆ ಮರಳಿದೆ. ಮನೆಯ ಹೊಸ್ತಿಲಲ್ಲಿ ಕಾಲಿಡುತ್ತಿದ್ದಂತೆ ಪೂನಂ ಓಡುತ್ತಾ ಬಂದು, ಇಂದು ಅಕ್ಕ ಹೊಸ ಅಡುಗೆ ಮಾಡಿದ್ದಾರೆ, ನಿಮಗೆ ಬಡಿಸಲು ಹೇಳಿದ್ದಾರೆ ಎಂದಳು. ನಾನು ನಗುತ್ತಾ, ನಾನು ತಯಾರಿದ್ದೇನೆ ಎಂದೆ. ನಾನು ಅಡುಗೆ ಮನೆಗೆ ಹೋದೆ. ಅಂಜಲಿ ಟೇಬಲ್ ಜೋಡಿಸುತ್ತಿದ್ದಳು. ಅವಳ ಮುಖದಲ್ಲಿ ಹೊಳಪಿತ್ತು. ನಾನು ಅವಳನ್ನು ನೋಡಿ ಮೆಲ್ಲನೆ, ನಿನ್ನೆ ಪೂಜಾ ಬಂದಿದ್ದಳು ಎಂದು ಹೇಳಿದೆ. ಅವಳು ನಿಂತು ನನ್ನನ್ನು ನೋಡಲಾರಂಭಿಸಿದಳು. ನನಗೆ ಗೊತ್ತಿತ್ತು ಅವಳು ಬರಲೇಬೇಕಿತ್ತು ಎಂದಳು. ನಾನು, ಅಂಜಲಿ, ನನ್ನ ಮತ್ತು ನನ್ನ ತಂದೆಯ ಗೌರವ ಉಳಿಸಿದ್ದು ನೀನು ಎಂದೆ. ಅಂಜಲಿ ಕಣ್ಣು ಎತ್ತಿದಳು. ಏನನ್ನೋ ಹೇಳಲು ಪ್ರಯತ್ನಿಸಿದಳು, ಆದರೆ ಮಾತನಾಡಲಿಲ್ಲ. ಕೇವಲ ನನ್ನ ಕಡೆ ನೋಡುತ್ತಾ ನಿಂತಳು. ನಾನು ಹೇಳಿದೆ, ಅಂಜಲಿ, ನಾನು ಈ ಬಾರಿ ನಿನ್ನನ್ನು ಪ್ರೀತಿಸಲಾರಂಭಿಸಿದ್ದೇನೆ. ಅವಳು ಮೆಲ್ಲನೆ ನಗಲಾರಂಭಿಸಿದಳು. ಅದಾಗಲೇ ಅವಳಿಗೆ ತಿಳಿದಿರುವಂತೆ ಅವಳು ಮತ್ತೆ ತನ್ನ ದೃಷ್ಟಿಯನ್ನು ಕೆಳಕ್ಕೆ ಇಳಿಸಿದಳು. ಈಗ ನಾನು ಮತ್ತು ಈ ಸಂಬಂಧವು ಶಬ್ದಗಳಿಗಿಂತ ಮೀರಿದೆ ಎಂದು ಅವಳಿಗೆ ತಿಳಿದಿತ್ತು. 10 ದಿನಗಳು ಕಳೆದು ಹೋಗಿದ್ದವು. ಬೆಳಿಗ್ಗೆ ನಾನು ಎದ್ದಾಗ ಬಂಗಲೆಯಲ್ಲಿ ಎಲ್ಲರೂ ಎಚ್ಚರಗೊಂಡಿದ್ದರು. ಆದರೆ ಅಲ್ಲಿ ಒಂದು ವಿಚಿತ್ರವಾದ ಮೌನವಿತ್ತು. ಕೋಣೆಯ ಕಿಟಕಿಯಿಂದ ಬೆಳಕು ಒಳಗೆ ಬರುತ್ತಿತ್ತು. ಸಮಯ ಸುಮಾರು ಬೆಳಗ್ಗೆ 6 ಗಂಟೆ ಆಗಿತ್ತು. ಸಮಯ ಮುಗಿದಿದೆ ಎಂದು ಯಾರೋ ಹೇಳುತ್ತಿರುವಂತೆ ಭಾಸವಾಯಿತು. ನಾನು ಹೊರಗೆ ಬಂದಾಗ ಅಡುಗೆ ಮನೆಯಲ್ಲಿ ಚಲನವಲನ ಕಂಡುಬಂತು. ಪೂನಂ ಮೇಜಿನ ಮೇಲೆ ಉಪಾಹಾರದ ವಸ್ತುಗಳನ್ನು ಇಡುತ್ತಿದ್ದಳು. ಆದರೆ ಅಂಜಲಿ ಅಲ್ಲಿರಲಿಲ್ಲ. ಅಂಜಲಿ ಎಲ್ಲಿದ್ದಾಳೆ ಎಂದು ನಾನು ಮೆಲ್ಲಗೆ ಕೇಳಿದೆ. ಪೂನಂ ತಲೆ ತಗ್ಗಿಸಿ ಹೇಳಿದಳು, ಅವಳು ತನ್ನ ಕೋಣೆಯಲ್ಲಿದ್ದಾಳೆ. ಬಹುಶಃ ಸಾಮಾನುಗಳನ್ನು ಪ್ಯಾಕ್ ಮಾಡುತ್ತಿರಬಹುದು. ಈ ಮಾತುಗಳು ನನ್ನ ದೇಹದಿಂದ ಜೀವವನ್ನೇ ತೆಗೆದಂತಾಯಿತು. ನಾನು ಮೌನವಾಗಿದ್ದೆ. ನನಗೆ ಉತ್ತರಿಸುವುದು ಕಷ್ಟಕರವಾಗಿತ್ತು. ಪ್ರತಿ ಶಬ್ದವೂ ಭಾರವಾಗಿ ನನ್ನ ಗಂಟಲಲ್ಲಿ ಸಿಕ್ಕಿಹಾಕಿಕೊಂಡಂತಿದೆ. ಮಧ್ಯಾಹ್ನದ ಸುಮಾರಿಗೆ ನಾನು ಅವಳ ಕೋಣೆಯ ಕಡೆಗೆ ಹೋದೆ. ಬಾಗಿಲು ತೆರೆದಿತ್ತು. ನಾನು ಒಳಗೆ ಹೋದಾಗ ಅಂಜಲಿ ನೆಲದ ಮೇಲೆ ಕುಳಿತಿದ್ದಳು. ಸೂಟ್ಕೇಸ್ ತೆರೆದಿತ್ತು. ಕೆಲವು ಬಟ್ಟೆಗಳನ್ನು ಪ್ಯಾಕ್ ಮಾಡಲಾಗಿತ್ತು ಮತ್ತು ಉಳಿದವುಗಳನ್ನು ಇಡುತ್ತಿದ್ದಳು. ಅವಳು ನಿಧಾನವಾಗಿ ತನ್ನ ಎಲ್ಲಾ ಸಾಮಾನುಗಳನ್ನು ಇಡುತ್ತಿದ್ದಳು. ಅವಳು ಹೋಗುವ ನಿರ್ಧಾರವನ್ನು ಯಾವಾಗಲೋ ತೆಗೆದುಕೊಂಡಿದ್ದಾಳೆ ಎಂದು ಅನ್ನಿಸುತ್ತಿತ್ತು. ನಾನು ಬಾಗಿಲ ಬಳಿಯೇ ನಿಂತೆ. ಸ್ವಲ್ಪ ಸಮಯ ಹೀಗೆಯೇ ನಿಂತಿದ್ದೆ. ಅಂಜಲಿ ನನ್ನನ್ನು ನೋಡಿರಲಿಲ್ಲ. ಓಹ್, ಬೇಕಂತಲೇ ಕಣ್ಣು ತಪ್ಪಿಸುತ್ತಿದ್ದೀಯಾ?
ನಂತರ ಅವಳು ನಾನು ಹೋಗುತ್ತಿದ್ದೇನೆ ಎಂದು ಹೇಳಲಾರಂಭಿಸಿದಳು. ಮಾತಿನಂತೆ 10 ದಿನಗಳು ಪೂರ್ಣಗೊಂಡಿವೆ ಮತ್ತು ಈಗ ನನಗೆ ಇಲ್ಲಿ ಯಾವುದೇ ಹಕ್ಕಿಲ್ಲ. ನಾನು ಒಳಗೆ ಹೋದೆ. ಒಳಗೆ ಹೆಜ್ಜೆ ಇಡುತ್ತಾ ನಾನು ನಿನ್ನನ್ನು ಹೋಗಲು ಹೇಳಿಲ್ಲ ಎಂದೆ. ಅವಳು ಬಟ್ಟೆ ಮಡಚುತ್ತಾ ಆದರೆ ನೀವು ತಡೆಯಲು ಇಲ್ಲ ಎಂದಳು. ನಾನು ಸುಮ್ಮನಾದೆ. ನಂತರ ಅವಳು ಮದುವೆಯ ಸಮಯ ಮುಗಿದಿದೆ ಎಂದು ಹೇಳಲಾರಂಭಿಸಿದಳು. ಭರವಸೆ ಕೂಡ ಪೂರೈಸಲಾಗಿದೆ. ನನ್ನ ಸಂಬಂಧ ಮುಗಿಯಿತು. ಈಗ ನಾನು ಮೊದಲು ಹೇಗಿದ್ದೆನೋ ಹಾಗೆಯೇ ಇದ್ದೇನೆ. ವಿಚ್ಛೇದಿತೆ, ಮೌನ ಮತ್ತು ಅಸಹಾಯಕಳಾಗಿದ್ದಾಳೆ. ನೀನು ಅವಳಲ್ಲ ಎಂದು ನಾನು ಹೇಳಿದೆ. ನೀನು ನನಗೆ ಕನ್ನಡಿ ತೋರಿಸಿದವಳು. ನನ್ನ ಜಗತ್ತಿಗೆ ಬಂದು ಎಲ್ಲವನ್ನೂ ಬದಲಿಸಿದವಳು ನೀನು. ಅವಳು ಮೆಲ್ಲಗೆ ಮುಗುಳ್ನಕ್ಕಳು. ಆ ದಿನ ಮೊದಲ ಬಾರಿಗೆ ಅವಳು, ಹಾಗಾದರೆ ಈ ವಿಷಯ ನಿಮಗೆ 10ನೇ ದಿನವೇ ಏಕೆ ನೆನಪಾಯಿತು? 9ನೇ ದಿನ ಅಥವಾ 8ನೇ ದಿನ ಕೂಡ ನೆನಪಾಗಬಹುದಿತ್ತಲ್ಲವೇ ಎಂದು ಕೇಳಿದಳು. ನಾನು ನಿಲ್ಲಬೇಕು ಎಂದು ನೀವೇಕೆ ಹೇಳಲಿಲ್ಲ? ನಾನು ಮೌನವಾಗಿದ್ದೆ. ಕೆಲವು ಕ್ಷಣಗಳು ಕಳೆದುಹೋದವು. ನಾನು ಮತ್ತೆ ಹೇಳಿದೆ, ಭರವಸೆಯನ್ನು ಹೃದಯದಿಂದ ಮಾಡಲಾಗುತ್ತದೆ. ಈ ಮಾತುಗಳು ಗಾಳಿಯಲ್ಲಿ ತೇಲಿದಂತಾಯಿತು. ಅವಳು ಎದ್ದು ನಿಂತಳು. ಅವಳು ತನ್ನ ಸೂಟ್ಕೇಸ್ ಮುಚ್ಚಿ ಕಿಟಕಿಯ ಕಡೆಗೆ ನಡೆದಳು. ತಂಪಾದ ಗಾಳಿ ಒಳಗೆ ಬರುತ್ತಿತ್ತು. ಪರದೆ ಹಾರುತ್ತಿತ್ತು. ಶಶಿ ಹೃದಯದಿಂದ ಮಾಡಿದ ಭರವಸೆಗಳು ಯಾವಾಗಲೂ ಸಮಯಕ್ಕಿಂತ ಮುಂಚೆಯೇ ಮುರಿದು ಹೋಗುತ್ತವೆ ಎಂದು ಅವಳು ಹೇಳಿದಳು. ಮತ್ತು ಸಮಯದ ಭರವಸೆಗಳು ಎಂದಿಗೂ ಹೃದಯಕ್ಕೆ ಯೋಗ್ಯವಾಗಿರುವುದಿಲ್ಲ. ನಾನು ಹೆಜ್ಜೆ ಮುಂದಿಟ್ಟೆ. ಅವಳ ಹಿಂದೆ ಹೋಗಿ ನಿಂತೆ. ಅಂಜಲಿ, ನೀನು ಒಂದು ಒಪ್ಪಂದವನ್ನು ಪೂರೈಸಿದೆ ಎಂದು ನಾನು ಹೇಳಿದೆ. ನಾನು ಉಯಿಲನ್ನು ಪಾಲಿಸಿದೆ. ಆದರೆ ನಾವು ಅನುಭವಿಸಿದ್ದು ಏನು? ಅದು ಸುಳ್ಳಾಗಿತ್ತೆ. ಏನನ್ನಾದರೂ ಅನುಭವಿಸುವುದು ಅಪರಾಧವಲ್ಲ ಎಂದು ಅವಳು ಹೇಳಿದಳು. ಮಾತನಾಡುವುದು ಹಕ್ಕು. ನಾನು ನಿಮಗೆ ಏನಾದರೂ ಅರ್ಥವಾಗಿದ್ದೇನೆ ಎಂದು ನೀವು ಎಂದಿಗೂ ಹೇಳಲಿಲ್ಲ ಮತ್ತು ನಾನು ಉಳಿಯಲು ಬಯಸುತ್ತೇನೆ ಎಂದು ನಾನು ಹೇಳಲಿಲ್ಲ. ನಾನು ಮೊದಲ ಬಾರಿಗೆ ಅವಳನ್ನು ಪ್ರಶ್ನಿಸಿದೆ, ಆದರೆ ನೀನು ಉಳಿಯಲು ಬಯಸುತ್ತೀಯಾ ಅಲ್ವಾ? ಅವಳು ನನ್ನ ಕಡೆ ತಿರುಗಿದಳು. ಅವಳ ಕಣ್ಣಲ್ಲಿ ನೀರಿತ್ತು. ಹೌದು ಎಂದು ಹೇಳಲಾರಂಭಿಸಿದಳು. ಆದರೆ ನಾನೇ ಹೇಳಲಾರೆ, ಏಕೆಂದರೆ ನಾನು ಭರವಸೆ ನೀಡಿದ್ದೆ ಮತ್ತು ಭರವಸೆಯನ್ನು ಉಳಿಸಿಕೊಳ್ಳುವವರಿಗೆ ತಮ್ಮ ಭರವಸೆಯೇ ಎಲ್ಲಕ್ಕಿಂತ ಹೆಚ್ಚು ಪ್ರಿಯವಾಗಿರುತ್ತದೆ. ಆಗ ನಾನು ಎಲ್ಲವನ್ನೂ ನಿಲ್ಲಿಸಬೇಕೆಂದು ನನಗೆ ಅನಿಸಿತು. ಸಮಯ, ಅಂತರ, ಪ್ರಮಾಣ ಎಲ್ಲವನ್ನೂ. ಅವಳು ಸೂಟ್ಕೇಸ್ನೊಂದಿಗೆ ಹೊರಬಂದಳು. ನಿಶಾ ಮತ್ತು ಪೂನಂ ಬಾಗಿಲ ಹೊರಗೆ ನಿಂತಿದ್ದರು. ಪೂನಂ ಅಂಜಲಿಯನ್ನು ತಬ್ಬಿಕೊಂಡು, ಅಕ್ಕ, ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ ಎಂದು ಕೇಳಿದಳು. ಅಂಜಲಿ ಅವಳ ತಲೆಯ ಮೇಲೆ ಕೈ ಇಟ್ಟು, ಎಲ್ಲಿಗೂ ಇಲ್ಲ, ಕೇವಲ ಒಂದು ಭರವಸೆಯನ್ನು ಪೂರೈಸುತ್ತಿದ್ದೇನೆ, ಆದರೆ ನಿನ್ನ ಹೃದಯದಲ್ಲಿ ಯಾವಾಗಲೂ ಇರುತ್ತೇನೆ ಎಂದು ಹೇಳಿದಳು. ಕಾರು ಗೇಟ್ನಲ್ಲಿ ನಿಂತಿತ್ತು. ನಾನು ಬಾಗಿಲ ಬಳಿ ಬಂದೆ. ಕೆಲಸದಾಳು ಸಾಮಾನು ಇಟ್ಟರು. ಅಂಜಲಿ ಕಾರಿನ ಬಾಗಿಲ ಬಳಿ ತಲುಪಿದಳು. ನಾನು ಕೊನೆಯ ಬಾರಿಗೆ ಕರೆದೆ. ಅವಳು ನಿಂತು ಹೋದಳು. ಆದರೆ ಅವಳು ತಿರುಗಿ ನೋಡಲಿಲ್ಲ. ನೀನು ಹೋಗುತ್ತಿದ್ದರೆ ಹೋಗು, ಆದರೆ ನನ್ನ ಭರವಸೆಯನ್ನು ಉಳಿಸಿಕೊಳ್ಳಲು ಅಲ್ಲ ಎಂದು ನಾನು ಹೇಳಿದೆ. ಅವಳು ಸ್ವಲ್ಪ ಹೊತ್ತು ನಿಂತಿದ್ದಳು. ನಂತರ ನಿಧಾನವಾಗಿ ಕಾರಿನಲ್ಲಿ ಕುಳಿತಳು. ಬಾಗಿಲು ಮುಚ್ಚಿತು. ಕಾರು ಹೊರಟಿತು. ಕಾರು ಕಣ್ಮರೆಯಾಗುವವರೆಗೂ ನಾನು ಬಾಗಿಲ ಬಳಿಯೇ ನಿಂತಿದ್ದೆ. ಅವಳು ಹೋಗಿಬಿಟ್ಟಿದ್ದಳು. ಒಂದು ಕಾಲದಲ್ಲಿ ಭಾರವಾಗಿದ್ದ ಆಗಸ್ಟ್ 10 ದಿನಗಳು ಈಗ ಕೊರತೆಯಾಗಿ ಮಾರ್ಪಟ್ಟಿದ್ದವು. ನಾನು ಬಾಗಿಲಲ್ಲಿ ಕುಳಿತು ನನ್ನಲ್ಲಿಯೇ ಹೇಳಿಕೊಳ್ಳಲಾರಂಭಿಸಿದೆ. ನಾನು ಖರೀದಿಸಿದ ಹುಡುಗಿ ಎಂದುಕೊಂಡವಳು ನನಗೆ ನನ್ನ ಬೆಲೆಯನ್ನು ಅರಿವು ಮಾಡಿಕೊಟ್ಟು ಹೋದಳು. ಸಂಜೆ ಕತ್ತಲಾಗುತ್ತಿತ್ತು. ಬಿಸಿಲಿನ ಬೆಳಕು ಕಡಿಮೆಯಾಗುತ್ತಿತ್ತು. ನಾನೊಬ್ಬನೇ ಇದ್ದೆ. ಆದರೆ ಮೊದಲ ಬಾರಿಗೆ ನನ್ನ ಮೌನದಲ್ಲಿ ಯಾರದ್ದೋ ಧ್ವನಿ ಪ್ರತಿಧ್ವನಿಸುತ್ತಿರುವಂತೆ ಭಾಸವಾಯಿತು. ಇಡೀ ರಾತ್ರಿ ನನಗೆ ನಿದ್ದೆ ಬರಲಿಲ್ಲ. ಬೆಳಗಾದಾಗ ಕಣ್ಣುಗಳು ಊದಿಕೊಂಡಿದ್ದವು. ಆದರೆ ಹೃದಯವು ಒಂದು ನಿರ್ಧಾರವನ್ನು ತೆಗೆದುಕೊಂಡಿತ್ತು. ನಾನು ತಿಂಡಿ ತಿನ್ನಲಿಲ್ಲ ಮತ್ತು ಕಚೇರಿಗೂ ಹೋಗಲಿಲ್ಲ. ಕೇವಲ ಕಾರು ತೆಗೆದುಕೊಂಡು ನಗರದ ರಸ್ತೆಗಳಿಗೆ ಇಳಿದೆ. ಅಲ್ಲಿ ಜೀವನವೂ ಹರಡಿತ್ತು. ಮತ್ತು ಎಲ್ಲೋ ಅವಳು ಕೂಡ. ನಾನು ಅವಳು ತನ್ನ ಸಹೋದರಿಯೊಂದಿಗೆ ವಾಸಿಸುತ್ತಿದ್ದ ಹಳೆಯ ಪ್ರದೇಶಕ್ಕೆ ಹೋದೆ. ಅವಳು ಮರಳಿ ಬಂದೇ ಇಲ್ಲ ಎಂದು ನೆರೆಹೊರೆಯವರು ಹೇಳಿದರು. ಕೇವಲ ಕೆಲವು ಅಗತ್ಯ ಬಟ್ಟೆಗಳನ್ನು ಕಳುಹಿಸಿದ್ದಾಳೆ ಎಂದರು. ಪೂನಂ ಚಿಕಿತ್ಸೆ ಪಡೆಯುತ್ತಿದ್ದ ಆಸ್ಪತ್ರೆಗೆ ನಾನು ಮತ್ತೆ ಹೋದೆ. ಮೇಡಂ ಚಿಕಿತ್ಸೆಯ ಪ್ರಕ್ರಿಯೆಯನ್ನು ನಿಲ್ಲಿಸಿದ್ದಾರೆ ಎಂದು ಅಲ್ಲಿಂದಲೂ ಅದೇ ಉತ್ತರ ಸಿಕ್ಕಿತು. ಈಗ ಬೇರೆಡೆ ಕರೆದೊಯ್ಯುವುದಾಗಿ ಹೇಳಿದ್ದಾರೆ. ನನ್ನ ಮನದಲ್ಲಿ ಒಂದು ವಿಚಿತ್ರ ಚಡಪಡಿಕೆ ಶುರುವಾಯಿತು. ಅವಳ ಬಗ್ಗೆ ತಿಳಿಯುವ ಕೊನೆಯ ಭರವಸೆಯ ಮೇಲೆ ನಾನು ಕೈ ಹಾಕಿದೆ. ಅವಳು ಆಗಾಗ್ಗೆ ಪ್ರಸ್ತಾಪಿಸುತ್ತಿದ್ದ ದರ್ಶನಕ್ಕೆ ಹೋಗುತ್ತಿದ್ದ ಆ ದೇವಸ್ಥಾನ. ಬಹುಶಃ ಅವಳು ಅಲ್ಲಿ ಸಿಗಬಹುದು ಎಂದು ನಾನು ಭಾವಿಸಿದೆ. ನಾನು ಸಂಜೆ ಅಲ್ಲಿಗೆ ತಲುಪಿದೆ. ನಗರದಿಂದ ಸಾಕಷ್ಟು ದೂರದಿಂದ ಜನರು ದರ್ಶನಕ್ಕಾಗಿ ಅಲ್ಲಿಗೆ ಬರುತ್ತಿದ್ದರು.
ಅಲ್ಲಿ ಒಂದು ಮೂಲೆಯಲ್ಲಿ ಒಬ್ಬ ಹುಡುಗಿ ಕುಳಿತಿದ್ದಳು. ನಾನು ದೂರದಲ್ಲಿ ನಿಂತಿದ್ದೆ. ಆದರೆ ಅದು ಅವಳೇ ಎಂದು ಹೃದಯ ಹೇಳಿತು. ಅವಳು ಕೈ ಜೋಡಿಸಿ ಪ್ರಾರ್ಥಿಸುತ್ತಿದ್ದಳು. ಅವಳ ತುಟಿಗಳು ನಡುಗುತ್ತಿದ್ದವು. ಅವಳನ್ನು ನೋಡಿ ನನ್ನ ಎದೆ ಬಡಿತ ಹೆಚ್ಚಾಯಿತು. ಅವಳು ಪ್ರಾರ್ಥಿಸುತ್ತಿದ್ದಳು. ನಾನು ನಿಧಾನವಾಗಿ ಅವಳ ಹತ್ತಿರ ಹೋದೆ. ಅಂಜಲಿ ಎಂದು ಕರೆದೆ. ಅವಳು ಬೆಚ್ಚಿಬಿದ್ದಳು. ಅವಳು ಕಣ್ಣು ತೆರೆದಳು. ನನ್ನ ಮುಖ ನೋಡಿದಳು. ಅವಳ ಕಣ್ಣಲ್ಲಿ ನೀರಿತ್ತು. ನಾನು ಒಂದು ಕ್ಷಣ ಏನನ್ನೂ ಹೇಳದೆ ಅವಳ ಕಣ್ಣುಗಳಲ್ಲಿ ನೋಡಿದೆ. ಶಬ್ದಗಳಿಂದ ಸಾಧ್ಯವಾಗದ ಎಲ್ಲವನ್ನೂ ಅದು ಹೇಳಿತು. ನಾನು ನಿನ್ನಿಂದ ಕೇವಲ ಮದುವೆಯನ್ನಲ್ಲ, ಜೀವನವನ್ನು ಕೇಳಲು ಬಂದಿದ್ದೇನೆ ಎಂದು ಹೇಳಿದೆ. ಅವಳ ದನಿ ಹೊರಡಲಿಲ್ಲ. ಕೇವಲ ಕಣ್ಣುಗಳಿಂದ ನೀರು ಹರಿಯುತ್ತಿತ್ತು. ನಾನು ಅವಳ ಹತ್ತಿರವೇ ಕುಳಿತೆ ಮತ್ತು ಈ ಹುಡುಗಿ ನನ್ನ ಹಣೆಬರಹದಲ್ಲಿದ್ದರೆ ಇಂದು ಇವಳನ್ನು ನನ್ನ ಜೀವನದಲ್ಲಿ ಸೇರಿಸು ಎಂದು ನಾನು ದೇವರಲ್ಲಿ ಪ್ರಾರ್ಥಿಸಿದೆ. ನಾನು ಅವಳನ್ನು ಕಳೆದುಕೊಳ್ಳಲು ಪಡೆದಿರಲಿಲ್ಲ ಮತ್ತು ನಾನು ಹೇಳಿದ್ದೆಲ್ಲವೂ ಸತ್ಯವಾಗಿತ್ತು. ಪ್ರಾರ್ಥನೆಯ ನಂತರ ಅವಳು ಮೌನವಾಗಿ ಎದ್ದಳು. ನಾನು ಕೈ ಚಾಚಿದೆ. ಅವಳು ಹಿಂದಕ್ಕೆ ಸರಿಯಲಿಲ್ಲ. ಅವಳು ಕಣ್ಣೀರು ಒರೆಸಿಕೊಂಡಳು. ನಾನು ತಡ ಮಾಡಿದ್ದೇನೆ ಎಂದು ನನಗೆ ತಿಳಿದಿದೆ ಎಂದು ನಾನು ಹೇಳಿದೆ. ಆದರೆ ಈ ತಡ ನನ್ನ ಮನಸ್ಸನ್ನು ಅರ್ಥಮಾಡಿಕೊಳ್ಳಲು ಆಗಿದೆಯೇ ಹೊರತು ನಿನ್ನನ್ನಲ್ಲ. ನೀನು ಮೊದಲ ದಿನದಿಂದಲೇ ನನ್ನ ವಾಸ್ತವವಾಗಿದ್ದೆ. ನಾನು ಒಪ್ಪಿಕೊಳ್ಳಲು ಸಮಯ ತೆಗೆದುಕೊಂಡೆ ಅಷ್ಟೇ. ಸ್ವಲ್ಪ ಹೊತ್ತು ಅವಳು ನಿಂತಿದ್ದಳು ಮತ್ತು ನಂತರ ಶಶಿ, ನಾನು ಭರವಸೆಯನ್ನು ಉಳಿಸಿಕೊಳ್ಳಲು ಹೋಗಿದ್ದೆ ಎಂದು ಸಣ್ಣ ದನಿಯಲ್ಲಿ ಹೇಳಿದಳು. ಪ್ರೀತಿಯನ್ನು ತೊರೆದು ಅಲ್ಲ. ನಾನು ನಿನ್ನಿಂದ ಏನನ್ನೂ ಕೇಳಲಿಲ್ಲ. ನನ್ನನ್ನು ನಾನು ಸ್ವಲ್ಪ ಸುರಕ್ಷಿತವಾಗಿರಿಸಿಕೊಳ್ಳಲು ಬಯಸಿದೆ. ನಾನು ನಿನ್ನನ್ನು ನನ್ನ ಸರ್ವಸ್ವ ಎಂದು ಪರಿಗಣಿಸಿದ್ದೇನೆ ಎಂದು ಹೇಳಿದೆ. ನೀನು ಹೋದಾಗ ಏನೂ ಉಳಿದಿಲ್ಲ ಎಂದು ಅನಿಸಿತು. ನೀನು ನನ್ನ ಹೆಂಡತಿಯಾಗಬೇಕೆಂದು ನಾನು ಬಯಸುತ್ತೇನೆ. ಈ ಬಾರಿ ಯಾವುದೇ ಒಪ್ಪಂದವಿಲ್ಲದೆ, ಯಾವುದೇ ಷರತ್ತುಗಳಿಲ್ಲದೆ. ಅವಳು ಮೌನವಾಗಿದ್ದಳು. ನನ್ನ ಕಳೆದ ಸಮಯವನ್ನು ಹಿಡಿದಿಡಲು ನಿರ್ಧರಿಸಿದ್ದೀಯಾ ಎಂದು ಅವಳು ಕೇಳಿದಳು. ನಾನು ಅವಳ ಕಣ್ಣುಗಳಲ್ಲಿ ನೋಡಿದೆ. ನಾನು ನಿನ್ನೊಂದಿಗಿದ್ದೇನೆ ಎಂದು ಅವಳಿಗೆ ಹೇಳಿದೆ. ನೀನು ಮೊದಲು ಏಕಾಂಗಿಯಾಗಿ ಅನುಭವಿಸಿದ ಎಲ್ಲವನ್ನೂ ಎದುರಿಸಲು ನಾನು ಸಿದ್ಧನಿದ್ದೇನೆ. ಅಂಜಲಿ ಕಣ್ಣಿಂದ ನೀರು ಹರಿಯಲಾರಂಭಿಸಿತು. ಅವಳು ಆಕಾಶದತ್ತ ನೋಡಿ ಪ್ರಾರ್ಥಿಸಿ ನಂತರ ನನ್ನ ಕೈ ಹಿಡಿದು ಮುನ್ನಡೆದಳು. ನಾನು ಅವಳ ಕಡೆ ನೋಡಿ, ನಿನ್ನದೂ ಆಗಿರುವ ಆ ಮನೆಗೆ ಹೋಗೋಣ ಎಂದೇ ಅವಳು ತಲೆ ಆಡಿಸಿದಳು. ಅವಳ ಕಣ್ಣಲ್ಲಿ ನೆಮ್ಮದಿಯಿತ್ತು. ಅವಳ ಕೈಯಲ್ಲಿ ನನ್ನ ಕೈ ಇತ್ತು. ನಾನು ಯಾರನ್ನು ಕೇವಲ ಒಂದು ಚೌಕಾಸಿ ಎಂದು ಭಾವಿಸಿದ್ದೆನೋ, ಈಗ ಅವಳು ನನ್ನ ಹೃದಯದ ಅತ್ಯಮೂಲ್ಯ ಸತ್ಯವಾಗಿದ್ದಳು. ಅಂಜಲಿ ನನ್ನೊಂದಿಗೆ ಕಾರಿನಲ್ಲಿ ಕುಳಿತಿದ್ದಳು. ರಸ್ತೆಯ ಪ್ರತಿಯೊಂದು ದೃಶ್ಯವೂ ಸಂತೋಷವಾಗಿ ಕಾಣುತ್ತಿತ್ತು. ನನ್ನೊಳಗೆ ಎಲ್ಲವೂ ಬದಲಾಗಿತ್ತು. 10 ದಿನಗಳ ಮದುವೆಗೆ ನಾನು ಆಯ್ಕೆ ಮಾಡಿಕೊಂಡಿದ್ದ ಹುಡುಗಿ ನನ್ನ ಪಕ್ಕದಲ್ಲಿ ಕುಳಿತಿದ್ದಳು. ಮತ್ತು ಈಗ ಅವಳು ನನ್ನ ಇಡೀ ಜೀವನವಾಗಲಿದ್ದಳು. ಮನೆಗೆ ಹೋದ ತಕ್ಷಣ ಮೊದಲು ನನ್ನ ಕೋಣೆಯಲ್ಲಿದ್ದ ಕಪಾಟು ತೆರೆದೆ. ಅದರಲ್ಲಿ ಆ ಒಪ್ಪಂದದ ಪೇಪರ್ಗಳನ್ನು ಇಡಲಾಗಿತ್ತು. ನಾನು ಆ ಒಪ್ಪಂದದ ಕಾಗದವನ್ನು ನನ್ನ ಕೈಗಳಿಂದ ಹರಿದು ಹಾಕಿದೆ ಮತ್ತು ಎಂದೆಂದಿಗೂ ಅಂಜಲಿಯ ಕೈ ಹಿಡಿದೆ. ಅಂಜಲಿ ಮೊದಲ ಬಾರಿಗೆ ಮನಬಿಚ್ಚಿ ನಕ್ಕಳು. ನಾನು ನಿನ್ನನ್ನು ಜೀವನಪೂರ್ತಿ ನೋಡಿಕೊಳ್ಳುತ್ತೇನೆ ಎಂದು ಅವಳಿಗೆ ಭರವಸೆ ನೀಡಿದೆ. ಪೂನಂ ಅಂಜಲಿಯನ್ನು ಬರಮಾಡಿಕೊಂಡಳು. ಅವಳು ತುಂಬಾ ಚೆನ್ನಾಗಿ ತಯಾರಿ ಮಾಡಿಕೊಂಡಿದ್ದಳು. ಅವಳು ಇಡೀ ಮನೆಯನ್ನು ಹೂವುಗಳಿಂದ ಅಲಂಕರಿಸಿದ್ದಳು. ಅವಳು ತುಂಬಾ ಸಂತೋಷವಾಗಿದ್ದಳು. ಅಂಜಲಿಯ ತಂಗಿ ಪೂನಂ ಈಗ ನನ್ನ ಜವಾಬ್ದಾರಿಯಾಗಿದ್ದಳು. ವಾಸ್ತವವಾಗಿ ಪೂನಂ ಮತ್ತು ಅಂಜಲಿಗೆ ಪೋಷಕರಿರಲಿಲ್ಲ. ಪೂನಂ ದೀರ್ಘಕಾಲದಿಂದ ಅನಾರೋಗ್ಯದಿಂದ ಬಳಲುತ್ತಿದ್ದಳು. ನಾನು ಅಂಜಲಿ ಬಳಿ ಮದುವೆಯ ಬಗ್ಗೆ ಮಾತನಾಡಿದಾಗ ನನ್ನ ತಂಗಿಗೆ ಚಿಕಿತ್ಸೆ ಕೊಡಿಸಬೇಕು ಎಂಬುದು ಅವಳ ಷರತ್ತೂ ಆಗಿತ್ತು. ನಾನು ಅವಳ ತಂಗಿಗೆ ಚಿಕಿತ್ಸೆ ಕೊಡಿಸಿದ್ದೆ ಮತ್ತು ಅವಳ ತಂಗಿಯ ಚಿಕಿತ್ಸೆ ಇನ್ನೂ ಮುಂದುವರಿಯುತ್ತಿತ್ತು. ಹಾಗಾಗಿ ಅವಳ ಜವಾಬ್ದಾರಿ ನನ್ನ ಮೇಲಿತ್ತು. ಆದರೆ ಈಗ ಯಾವುದೂ ನನ್ನ ಜವಾಬ್ದಾರಿಯಾಗಿರಲಿಲ್ಲ. ಬದಲಿಗೆ ಅವರಿಬ್ಬರೂ ನನ್ನ ಹಕ್ಕು ಆಗಿದ್ದರು ಮತ್ತು ಈ ಮನೆಯಲ್ಲಿ ನನ್ನ ಕುಟುಂಬದ ಸದಸ್ಯರಂತೆ ಇದ್ದರು. ಅಂಜಲಿ ನನ್ನ ಪ್ರೀತಿಯಾಗಿದ್ದಳು. ನಾನು ಅವಳನ್ನು ತುಂಬಾ ಪ್ರೀತಿಸಲು ಪ್ರಾರಂಭಿಸಿದೆ. ನಿನಗೆ ಗೊತ್ತಾ, ನೀನು ನನ್ನ ಮನೆಯ ಬೆಳಕಾಗಿದ್ದೀಯಾ ಎಂದು ನಾನು ಅವಳಿಗೆ ಹೇಳಿದೆ. ಅವಳು ಮುಗುಳ್ನಗುತ್ತಾ, ನೀವು ನನ್ನ ಎದೆಬಡಿತವಾಗಿದ್ದೀರಿ ಎಂದು ಹೇಳಿದಳು. ನಾನು ಅವಳ ಕೈ ಹಿಡಿದೆ. ನೀನು ವಿಧವೆ ಎಂದು ಮೊದಲು ಹೇಳಿದ್ದೆ, ಆದರೆ ಇನ್ನು ಮುಂದೆ ಅಂತಹ ಪದಗಳನ್ನು ಬಳಸಬೇಡ ಎಂದು ನಾನು ಹೇಳಿದೆ. ನೀನು ಕೇವಲ ನನ್ನ ಹೆಂಡತಿ. ಈಗ ನಾನು ನಿನಗೆ ಯಾವುದೇ ತೊಂದರೆಯಾಗಲು ಬಿಡುವುದಿಲ್ಲ. ಸಮಯ ಕಳೆಯಿತು ಮತ್ತು ಪೂನಂ ಚಿಕಿತ್ಸೆಯೂ ಪೂರ್ಣಗೊಂಡಿತು. ನಾವಿಬ್ಬರೂ ಒಬ್ಬರನ್ನೊಬ್ಬರು ತುಂಬಾ ಖುಷಿಯಿಂದ ನೋಡಿಕೊಳ್ಳುತ್ತಿದ್ದೆವು ಮತ್ತು ನಮ್ಮೊಂದಿಗೆ ಪೂನಂ ಕೂಡ ಇದ್ದಳು. ಸ್ವಲ್ಪ ಸಮಯದ ನಂತರ ಅಂಜಲಿ ತಾಯಿಯಾಗುವ ಸಂತೋಷವನ್ನು ಪಡೆದಳು. ಇದನ್ನು ಕೇಳಿ ನನ್ನ ಕಾಲುಗಳು ನೆಲದ ಮೇಲಿರಲಿಲ್ಲ. ನಾನು ತುಂಬಾ ಖುಷಿಯಾಗಿದ್ದೆ. ನಮ್ಮಿಬ್ಬರ ಬದುಕು ಸಂಪೂರ್ಣ ಬದಲಾಗಿತ್ತು. ಅಂಜಲಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು.
ಆ ಮಗಳು ಮನೆಗೆ ಬೆಳಕು ತಂದಳು. ನನ್ನ ಮನೆಯಲ್ಲಿ ಈಗ ಆ ನೆಮ್ಮದಿ ಇತ್ತು. ಅದು ಬಹುಶಃ ಈ ಪ್ರಪಂಚದ ಬೇರೆಲ್ಲೂ ಸಿಗುವುದಿಲ್ಲ. ನಾನು ಈಗಲೂ ನನ್ನ ಹೆಂಡತಿಯನ್ನು ಪ್ರೀತಿಸುತ್ತೇನೆ ಮತ್ತು ಯಾವಾಗಲೂ ಹೀಗೆಯೇ ಪ್ರೀತಿಸುತ್ತೇನೆ. ಅಂಜಲಿ ನಮ್ಮ ಮಗಳು ಆರ್ಯಾಳಿಗೆ ಜನ್ಮ ನೀಡಿದ ದಿನ ನನಗೆ ಅಪ್ಪ ಎಂದು ಕರೆಸಿಕೊಳ್ಳುವ ಅರ್ಥ ಮೊದಲ ಬಾರಿಗೆ ಅರ್ಥವಾಯಿತು. ಆ ಪುಟ್ಟ ಜೀವವನ್ನು ಮೊದಲ ಬಾರಿಗೆ ನನ್ನ ತೋಳುಗಳಲ್ಲಿ ತೆಗೆದುಕೊಂಡಾಗ ನನ್ನ ಜಗತ್ತು ನಿಂತು ಹೋದಂತೆ ಭಾಸವಾಯಿತು. ಅಂಜಲಿಯ ಕಣ್ಣುಗಳಲ್ಲಿ ಆಯಾಸವಿತ್ತು. ಆದರೆ ನಗು ಹಾಗೆಯೇ ಇತ್ತು. ಸತ್ಯ, ಶಾಂತ ಮತ್ತು ನನ್ನದು. ನಾನು ಅಂದು ಅಂಜಲಿಗೆ ಹೇಳಿದ್ದೆ, ಈಗ ಈ ಮನೆ ನಮ್ಮದಷ್ಟೇ ಅಲ್ಲ, ನಮ್ಮ ಮಗಳದ್ದು ಕೂಡ. ಮತ್ತು ನಾನು ನಿನ್ನನ್ನು ನೋಡಿಕೊಂಡಂತೆ ಅವಳನ್ನು ನೋಡಿಕೊಳ್ಳುತ್ತೇನೆ ಎಂದು ಭರವಸೆ ನೀಡುತ್ತೇನೆ. ಬಹುಶಃ ಅದಕ್ಕಿಂತ ಹೆಚ್ಚು. ನಿರ್ಜನ ಪ್ರದೇಶದಲ್ಲಿ ಮಳೆಯ ಮೊದಲ ಹನಿಯಂತೆ ಅಂಜಲಿ ನನ್ನ ಜೀವನದಲ್ಲಿ ಬಂದಿದ್ದಳು. ಮತ್ತು ಈಗ ಅವಳು ಕೇವಲ ನನ್ನ ಹೆಂಡತಿಯಲ್ಲ, ನನ್ನ ಮಗಳ ತಾಯಿ, ನನ್ನ ಪ್ರಪಂಚವಾಗಿದ್ದಳು. ಪೂನಂ ಈಗ ಸಂಪೂರ್ಣವಾಗಿ ಗುಣಮುಖಳಾಗಿದ್ದಳು. ಕಾಲೇಜಿಗೆ ಹೋಗುತ್ತಿದ್ದಳು, ನಗುತ್ತಿದ್ದಳು, ಹರ್ಷಚಿತ್ತದಿಂದ ಇರುತ್ತಿದ್ದಳು. ಒಂದು ದಿನ ಅವಳು ನನ್ನ ಕೈ ಹಿಡಿದು, ಶಶಿ ಅಣ್ಣ, ನೀವು ನನ್ನ ಅಕ್ಕನಿಗೆ ನಗುವುದನ್ನು ಕಲಿಸಿದ್ದೀರಿ ಮತ್ತು ನನಗೆ ಒಬ್ಬ ಅಣ್ಣ ಸಿಕ್ಕಿದ್ದಾನೆ ಎಂದು ಹೇಳಿದಳು. ನಾನು ತೆಗೆದುಕೊಂಡ ನಿರ್ಧಾರ ಕೇವಲ ನನ್ನದಲ್ಲ ಎಂದು ಅಂದು ಮೊದಲ ಬಾರಿಗೆ ನನಗೆ ಅನ್ನಿಸಿತು. ಇದು ಅನೇಕ ಜೀವನಗಳ ಹೊಸ ಆರಂಭವಾಗಿತ್ತು. ಈಗ ನನ್ನ ಬೆಳಿಗ್ಗೆ ಅಂಜಲಿಯ ಧ್ವನಿಯಿಂದ ಮತ್ತು ನನ್ನ ಸಂಜೆ ಆರ್ಯಾಳ ನಗುವಿನಿಂದ ಅಲಂಕೃತವಾಗಿತ್ತು ಮತ್ತು ಇವರಿಬ್ಬರ ನಡುವೆ ನಾನು ಎಲ್ಲೋ ಪರಿಪೂರ್ಣನಾಗಿದ್ದೆ. ಒಂದು ಸಂಜೆ ನಾನು ಬಾಲ್ಕನಿಯಲ್ಲಿ ಕುಳಿತಿದ್ದೆ. ಅಂಜಲಿ ನನ್ನ ಬಳಿ ಬಂದು, ನಿನಗೆ ಗೊತ್ತಾ ಶಶಿ, ನಾನು ಮೊದಲ ಬಾರಿಗೆ ಈ ಮನೆಗೆ ಬಂದಾಗ ಈ ಮನೆ ಎಂದಾದರೂ ನನ್ನದಾಗುತ್ತದೆ ಎಂದು ನಾನು ನಂಬಿರಲಿಲ್ಲ ಎಂದು ಹೇಳಿದಳು. ನಾನು ಅವಳ ಕೈ ಹಿಡಿದು, ಇಂದು ಈ ಮನೆ ನೀನಿಲ್ಲದೆ ಅಪೂರ್ಣವಾಗಿದೆ ಎಂದು ಹೇಳಿದೆ. ನಾವಿಬ್ಬರೂ ಮೌನವಾಗಿ ಕುಳಿತೆವು. ಹೇಳಲು ಏನೂ ಇರಲಿಲ್ಲ. ಆದರೆ ನಾವು ಅನುಭವಿಸುತ್ತಿದ್ದುದು ಶಬ್ದಗಳಿಗಿಂತ ಮಿಗಿಲಾಗಿತ್ತು. ಈಗ ನಾನು ಅಂಜಲಿಯನ್ನು ನೋಡಿದಾಗಲೆಲ್ಲ ಅವಳು ಒಪ್ಪಿಗೆ ನೀಡಿದ ಆ ಕ್ಷಣಕ್ಕೆ ಮನದಲ್ಲಿಯೇ ಧನ್ಯವಾದ ಹೇಳುತ್ತೇನೆ. ಒಂದು ಷರತ್ತಿನ ಮೇಲಾಗಿದ್ದರೂ ಆ ಷರತ್ತು ನನ್ನ ಇಡೀ ಜೀವನವನ್ನೇ ಬದಲಿಸಿತು ಮತ್ತು ಇಂದು ನಾನು ಇದನ್ನೇ ಹೇಳುತ್ತೇನೆ. ನಾನು 10 ದಿನಗಳವರೆಗೆ ನನ್ನ ಹೆಂಡತಿಯನ್ನಾಗಿ ಮಾಡಿಕೊಂಡವಳು ಈಗ ನನ್ನ ಪ್ರತಿದಿನದ ಕಾರಣವಾಗಿದ್ದಾಳೆ. ಸ್ನೇಹಿತರೆ, ನಮ್ಮ ಕಥೆ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಕಥೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ. ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನೆಲ್ ಅನ್ನು ಚಂದಾದಾರರಾಗಿ ಸಬ್ಸ್ಕ್ರೈಬ್ ಮತ್ತು ಹೌದು, ನೋಟಿಫಿಕೇಷನ್ ಬೆಲ್ ಅನ್ನು ಒತ್ತಲು ಮರೆಯದಿರಿ. ಇದರಿಂದ ಮುಂದಿನ ಅಪ್ಡೇಟ್ ನಿಮಗೆ ಮೊದಲು ಸಿಗುತ್ತದೆ. ಧನ್ಯವಾದಗಳು ಸ್ನೇಹಿತರೆ.